హరికరతలపీడనమునంబరవశుండై హరికరతలపీడనమునం పరవశుండై రాళ్ళమీంద భగ్నాంగకుండై సురవైరి భటుండుగూలెను పురభంజను కోలంగూలు పురమంబోలే పురభంజను కోలంగూలు పురముంబోలెం. ಹರಿಕರತಲ ಪೀಡನಮುನಂ. ಈ ಭಗವಂತನಾದಂತಹ ಶ್ರೀ ಕೃಷ್ಣಮೂರ್ತಿಯ ಕರಗಳಿಂದ ಪೀಡನೆಯನ್ನು ಹೊಂದಿದ್ದಂತಹ ಆ ತೃಣಾವರ್ತ ಪರವಶುಂಡೈ ಹರಿಗೆ ಅಧೀನನಾಗ್ಬಿಟ್ಟಿದ್ದಾನೆ. ಅವನು ಬಿಡಿಸ್ಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ರಾಳ್ಳಮಿಂದ ಭಗ್ನಾಂಗ ಕುಂಡೈ, ಅವನ ಶರೀರ ಛಿದ್ರವಾಗೋಯಿತು. ಮೇಲಿಂದ ಆಕಾಶದಿಂದ ಒಂದು ಕಲ್ಲಿನ ಮೇಲೆ ಬಿದ್ದ. ಸುರವೈರಿ ಭಟುಂಡು, ಸುರರಿಗೆ ವೈರಿಯಾದಂಥ ಕಂಸನ ಭಟ, ಕಂಸ ಕಳಿಸಿದಂತಹ ದೂತ ಇವನು. ಕೂಲೆನು, ಧಬಾರ್ ಅಂತ ಬಿದ್ದ ಕಲ್ಲು ಮೇಲೆ. ಹೇಗಪ್ಪ ಬಿದ್ದ ಅಂದರೆ ಪುರಭಂಜನು ಕೋಲಂಗೂಲು ಪುರಮುಂಬೋಲೆನ್. ಆ ತ್ರಿಪುರಗಳು ಸುತ್ತುತ್ತಾ ಇರುತ್ತೆ. ಒಂದು ಬಂಗಾರದ ಪುರ, ಒಂದು ಬೆಳ್ಳಿಯ ಪುರ, ಒಂದು ಕಬ್ಬಿಣದ ಪುರ. ಆ ಮೂರೂ ಒಂದೇ ಸಾರಿಗೆ ಒಂದೇ ಲೈನಲ್ಲಿ ಬರಬೇಕು. ಅದನ್ನು ಒಂದೇ ಬಾಣದಲ್ಲೇ ಭಂಜನ ಮಾಡಬೇಕು ಅನ್ನತಕ್ಕಂಥದ್ದು ಷರತ್ತಿರುತ್ತೆ ಅವರದು. ಆ ಪುರಭಂಜನನಾದಂಥ ಮಹೇಶ್ವರ, ಅವನ ಕೋಲಂಗೂಲು, ಅವನು ಬಿಟ್ಟಿರ್ತಕ್ಕಂತಹ ಬಾಣದಿಂದ ಪುರಮಂ ಬಿದ್ದಂತಹ ಆ ತ್ರಿಪುರಗಳ ರೀತಿಯಲ್ಲಿ, ಪುರಮಂಬೋಲೆನ್, ಆ ತ್ರಿಪುರಗಳ ರೀತಿಯಲ್ಲಿ ಈ ತೃಣಾವರ್ತ ಕಲ್ಲಿನ ಮೇಲೆ ಬಿದ್ದು ಚೂರು ಚೂರಾದವ. ಹೇಗಾದರೆ ಮಹೇಶ್ವರನ ಬಾಣದಿಂದ ಆ ತ್ರಿಪುರಾಸುರರ ಸಂಹಾರವಾಯಿತೋ, ಅವರ ಮೂರು ಪುರಗಳು ಕೂಡ ಏಕಕಾಲದಲ್ಲಿ ಪಟಾಪಂಚಲಾದವು ಅಂತಾರೆ. ಅಂತಂದರೆ ಎಲ್ಲನೂ ಛಿದ್ರವಾಗೋದ್ವೋ ಆ ರೀತಿಯಾಗಿ ಈ ತೃಣಾವರ್ತ ಕೂಡ ಬಂಡೆಯ ಮೇಲೆ ಬಿದ್ದು ಭಗ್ನಾಂಗನಾದ. అని పలికిరంత నందుండు మున్నదనుకు వసుదేవుండు సెప్పిన మాటలకు విరంగుపడుచుండే మరియును అని పలికిರಿ. ಈ ರೀತಿಯಾಗಿ ನಮ್ಮ ಪೂರ್ವಜನ್ಮ ಪುಣ್ಯ ಫಲವೇ ನಾವು ಈ ರೀತಿಯಾದಂಥ ಅದ್ಭುತವಾದ ದೃಶ್ಯಕ್ಕೆ ಸಾಕ್ಷಿಗಳಾಗಿ ನೋಡ್ತಾ ಇದ್ದೇವೆ. ಕಂಗಳಿಗೆ ಆನಂದವಾಗಿದೆ, ಹೃದಯಕ್ಕೆ ಅತ್ಯಾನಂದವಾಗಿದೆ ಅಂತೆಲ್ಲ ಹೇಳಿದಂತಹ ಆ ಗೋಪಾಲಕರು ಹೇಳಿದರು. ಆಗ ನಂದಗೋಪ ಬಂದ. ಮುನ್ನ ತನಕು ವಸುದೇವುಂಡು ಸೆಪ್ಪಿನ ಮಾಟಲಕು, ಮುಂಚೆನೇ ಹೇಳಿದ್ದ ಇವನು ಕರವನ್ನು ನೀಡಲಿಕ್ಕೆ ಅಂತ ಕಂಸನ ರಾಜ್ಯದಾನಿಗೆ ಹೋದಾಗ ವಸುದೇವ ಹೇಳಿದ್ದ, ಅಪ್ಪ ಗೋಕುಲದಲ್ಲಿ ಇನ್ನು ಮೇಲೆ 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 ಉತ್ಪಾತಗಳು ಕಾಣಬರಬಹುದು, ನಿನ್ನ ಮಗುವನ್ನು ಜಾಗ್ರತೆ, ನನ್ನ ಅಂತ ಹೇಳಬೇಕಿತ್ತು, ಹೇಳೋ ಹಾಗಿಲ್ವಲ್ಲ, ನಿನ್ನ ಮಗುವನ್ನು ಜಾಗ್ರತೆಯಾಗಿ ಕಾಪಾಡ್ಕೊ ಅಂತ ಹೇಳಿದ್ನಲ್ಲ. ಆ ದಿನ ವಸುದೇವುಡು ಚೆಪ್ಪಿನ ಮಾಟಲಕು, ಆ ವಸುದೇವನ ಮಾತುಗಳನ್ನು ಈಗ ನೆನಪಿಗೆ ಬಂತು ನಂದಗೋಪರಿಗೆ. ಬಂದು ಬೆರಂಗು ಪಡುಚುಂಡೆ, ಆಶ್ಚರ್ಯ ಪಡ್ತಾ ಇದ್ರು ಮರಿಯೂನು. ಏನು ಜ್ಞಾನಿ, ಮುಂದೆ ಆಗ್ತಕ್ಕಂಥದ್ದೆಲ್ಲ ತಿಳಿದಿರ್ತಕ್ಕಂಥವ್ರು ಈ ವಸುದೇವರು. ನನ್ನನ್ನು ಎಷ್ಟು ಚೆನ್ನಾಗಿ ಎಚ್ಚರಿಸಿದರು. ಆ ರೀತಿ ಗೋಕುಲದಲ್ಲಿ ಉತ್ಪಾತಗಳು ಜರುಗುತ್ತೆ, ಹುಷಾರಾಗಿರು ಅಂತ ಎಚ್ಚರಿಸಿದ್ರಲ್ಲ ಅಂತ ಅತ್ಯಂತ ಆಶ್ಚರ್ಯವನ್ನು ತಾನು ಅನುಭವಿಸ್ತಾ ಇದ್ದಾನೆ. ಯಾರು? ನಂದಗೋಪ. ಗತ ಜನ್ಮಂಬುಲನೇಮಿ ನೋಂಚಿತಿಮೋ యాగశ్రేణులేమేమి చేసితిమో ఎవరికేమి పెట్టితిమో ఏ చింతారతిం బ్రొద్దు ఉచ్చితిమో సత్యములేమి పల్కితిమో ఏ సిద్ధ ప్రదేశంబున్ రొక్కితిమో ఇప్పుడు చూడం గంటిం ఇప్పుడు చూడం గంటిమీచటం కృష్ణార్భకున్ నిర్భయున్ కృష్ణార్భకున్ ನಿರ್ಭಯುನ್. ಪೂರ್ವ ಜನ್ಮದಲ್ಲಿ ನಾವು ಯಾವ ನೋವು ಅಂದರೆ ಯಾವ್ಯಾವ ವ್ರತಗಳನ್ನು ನಾವು ಮಾಡಿದ್ವೋ ಏನು ಕಥೆಯೋ. ಯಾಗಶ್ರೇಣು ಲೇಮೇಮಿ ಸೇಸಿತಿಮೋ,
ಯಾಗ ಶ್ರೇಣಿಗಳು ಅಂತಂದರೆ ಏನು ಯಾಗಗಳನ್ನು ಮಾಡಿದ್ವೋ ನಾವು ಏನೋ ಗೊತ್ತಿಲ್ಲ. ಎವ್ವರಿಕೇಮಿ ಪೆಟ್ಟಿತಿಮೋ ಅಂದರೆ ಯಾರ್ಯಾರಿಗೆ ಏನೇನು ಅಂದರೆ ಸತ್ಪಾತ್ರರಿಗೆ ಎಷ್ಟು ಉತ್ತಮವಾದ ದಾನ ಧರ್ಮಗಳನ್ನು ಆಚರಿಸಿದ್ದೆವೋ ಏ ಚಿಂತಾರತಿಂ ವೃದ್ಧು ಉಚ್ಚಿತಿಮು. ನಮ್ಮ ಜೀವಿತ ಕಾಲದಲ್ಲಿ ಇಡೀ ಜೀವಿತ ಕಾಲದಲ್ಲಿ ಯಾವ ಒಂದು ಸದ್ವಿಷಯವನ್ನೇ ಕುರಿತು ಸಚ್ಚಿದಾನಂದ ಸ್ವರೂಪನಾದ ಭಗವಂತನನ್ನೇ ಕುರಿತು ಚಿಂತೆ ಮಾಡಿದ್ದೆವೋ ಸತ್ಯಮುಲೇಮಿ ಪಲ್ಕಿತಿಮೋ, ಸತ್ಯ ವ್ರತರಾಗಿದ್ದೆವೋ, ಸತ್ಯವನ್ನು ಮಾತ್ರ ನುಡಿತಾ ಇದ್ದುವೋ, ವ್ರತವನ್ನಾಗಿ ತೆಗೆದುಕೊಂಡಿದ್ದುವೋ, ಏ ಸಿದ್ಧ ಪ್ರದೇಶಂಬುದ್ರೊಕ್ಕಿತಿಮೋ, ಯಾವ ಪವಿತ್ರವಾದಂತಹ ಪುಣ್ಯ ತೀರ್ಥಕ್ಷೇತ್ರಗಳಿಗೆ ನಾವು ಸಂಚಾರ ಮಾಡಿದ್ವು. ఇప్పుడు ಅದೆಲ್ಲವೂ ಈಗ ಫಲಿಸಿದೆ ನಮಗೆ. ಆ ಗೋಪಾಲಕರುಗಳಿಗೆ ಗೋಪಿಕಾಸ್ತ್ರೀಯರು ಎಲ್ಲ ಹೇಳ್ತಾ ಇದ್ದಾರೆ, ಏನೇನು ಪುಣ್ಯ ಮಾಡಿದ್ವೋ ನಾವು ఇప్పుడు ಸೂಡಂ ಗಂಟಿನಿ, ಈಗ ನಾವು ಈ ಅದ್ಭುತವಾದ ಒಂದು ದೃಶ್ಯವನ್ನು ಕಾಣತಕ್ಕಂಥ ಭಾಗ್ಯ ನಮಗೆ ಈಗ ಬಂದಿದೆ. ಆ ಪೂರ್ವ ಪುಣ್ಯಗಳ ಒಂದು ಪ್ರಸಾದವಾಗಿ ನಮಗೆ ಫಲವಾಗಿ ಈಗ ದೊರಕಿದೆ. ಇಚ್ಚಟಂ ಕೃಷ್ಣಾರ್ಭಕುನ್ ನಿರ್ಭಯುನ್, ಇದೇನಿದು ರಾಕ್ಷಸನ ಸಂಹಾರ ಮಾಡಿ ನಗುತ್ತಾ ನಿರ್ಭಯದಿಂದ ಆಡ್ತಾ ಇರ್ತಕ್ಕಂಥ ಈ ಬಾಲಕೃಷ್ಣನನ್ನು ಕಾಣತಕ್ಕಂಥ ಸೊಬಗು ಇಂತಹದ್ದು ನಮಗೆ ಲಭಿಸಬೇಕು ಅಂದರೆ ಯಾವ್ಯಾವ ಜನ್ಮದಲ್ಲಿ ಏನೇನು ಪೂರ್ವ ಪುಣ್ಯಗಳನ್ನು ಮಾಡಿದ್ವೋ ಅದರ ಫಲ ಇದು ಅಂತ ಹೇಳ್ತಾ ಇದ್ದಾರೆ. ವಾಪೀಕೂಪ ತಟಾಕಾನಿ ದೇವತಾಯತನಾನಿ ಚ ಅನ್ನಪ್ರದಾನಂ ಆರಾಮಾಹ ಪೂರ್ತಮಿತ್ಯಭಿಧೀಯತೆ. ಅಗ್ನಿಹೋತ್ರಂ ತಪಸ್ಸತ್ಯಂ ವೇದಾನಾಂ ಚಾನುಪಾಲನಂ ಆತಿಥ್ಯಂ ವೈಶ್ವದೇವಂ ಚ ಇಷ್ಟಮಿತ್ಯಭಿಧೀಯತೆ. ಶರಣಾಗತ ಸಂತ್ರಾಣಾಂ ಭೂತಾನಾಂ ಚ ಅಹಿಂಸನಂ ಬಹಿರ್ವೇದ್ಯಾಂಚ ಯುದ್ಧಾನಾಂ ತದ್ದತ್ತಂ ಅಭಿಧೀಯತೆ ಅಂತ. ಅಂದರೆ ಬಾವಿ, ಕೊಳ, ಕೆರೆ, ಗುಡಿ, ಅನ್ನಸತ್ರ, ತೋಟ ಇವುಗಳನ್ನೆಲ್ಲ ಕಟ್ಟಿಸಿ ಲೋಕರಿಗೆ ಲೋಕೋಪಕಾರಕ್ಕಾಗಿ ಇವುಗಳನ್ನೆಲ್ಲ ಕಟ್ಟಿಸ್ತಕ್ಕಂತಹದ್ದನ್ನು ಪೂರ್ತ ಅಂತ ಹೇಳ್ತಾರೆ. ಅಗ್ನಿಹೋತ್ರ, ತಪಸ್ಸು, ಸತ್ಯ, ವೇದಾಧ್ಯಯನ, ಸತ್ಯಪಾಲನೆ, ಅತಿಥಿ ಸತ್ಕಾರ, ವೈಶ್ವದೇವ ಇದೆಲ್ಲ ನಡೆಸೋದಕ್ಕೆ ಇಷ್ಟ ಅಂತ ಹೇಳ್ತಾರೆ. ಮೊರೆ ಹೊಕ್ಕಂಥ ಆರ್ತರನ್ನು ಸಲಹುವುದು, ಶರಣಾಗತರಿಗೆ ರಕ್ಷಣೆ ಅಭಯ ಪ್ರದಾನ ಮಾಡ್ತಕ್ಕಂಥದ್ದು, ಪ್ರಾಣಿಗಳನ್ನು ಹಿಂಸೆ ಮಾಡದೇ ಇರತಕ್ಕಂಥದ್ದು, ದಾನ ಮಾಡ್ತಕ್ಕಂಥದ್ದು, ಇವುಗಳಿಗೆಲ್ಲ ದತ್ತ ಅಂತ ಹೇಳ್ತಾರೆ. ಈ ರೀತಿಯಾದಂತಹ ಇವೆಲ್ಲ ಪುಣ್ಯಕರಗಳಾದಂತಹ ಒಂದು ಪುಣ್ಯ ಫಲಪ್ರದಾನ ಮಾಡತಕ್ಕಂತಹ ಒಂದು ಕಾರ್ಯಗಳು. ಇವೆಲ್ಲ ಏನೇನು ಮಾಡಿದ್ವೋ, ಯಾವ್ಯಾವ ತೀರ್ಥಕ್ಷೇತ್ರದಲ್ಲಿ ಸಂಚಾರ ಮಾಡಿದ್ವೋ, ನಮಗೆ ಈ ದಿನ ಈ ಕೃಷ್ಣಾರ್ಭಕ ಅಷ್ಟು ನಿರ್ಭಯನಾಗಿ ರಾಕ್ಷಸ ಸಂಹಾರ ಮಾಡಿ ಆಡ್ತಾ ಇರ್ತಕ್ಕಂಥದ್ದು ನಮಗೆ ಕಾಣಸಿಕ್ಕಿದೆ ಅಂತ ಗೋಪಾಲಕರು ಎಲ್ಲರೂ ಕೂಡ ಅಂದ್ಕೊಳ್ತಾ ಇದ್ದಾರೆ ಅಂತ. ಗೋಪಕಾಂತಲಂತಯುಂ ಗನಿ ರೋದನಂಬುಲು ಮಾನಿ ಸಮ್ಮೋದಂಬುನ ವಿಕ್ಕವಿರಿಸಿ ರಕ್ಕಸುನಿ ಉರಂಬುನ ಮುರುವುಗಳಿಗೆ ಬರುವುಲೇಕ ವ್ರೇಲು ಬಾಲುಂ ಗೊನಿವಚ್ಚಿ ముచ్చిరిచున్న తల్లి కిచ్చిరప్పుడు గోపగోపికా జనంబులందరూ తమలో నిట్లనిరి. ಆ ತೃಣಾವರ್ತ ಬಂಡೆ ಮೇಲೆ ಬಿದ್ದ ಇವರೆಲ್ಲ ಅಲ್ಲಿ ತನಕ ಅಲ್ಲಿ ಆತಂಕ ದುಃಖಗಳಿಂದ ನೆರೆದಿರ್ತಕ್ಕಂಥ ಗೋಪಕಾಂತೆಯರೆಲ್ಲರೂ ಕೂಡ ಕಂಡರು, ಆಶ್ಚರ್ಯಚಕಿತವಾಗಿ ಹೋದರು. ಆಶ್ಚರ್ಯವಾಗತಕ್ಕಂಥ ದೃಶ್ಯ ಏನು, ಅವನು ಆರ್ಭಟದಿಂದ ಎತ್ಕೊಂಡು ಹೋಗಿದ್ದ ಸುಂಟ್ರಗಾಳಿ ಅಂತಕ್ಕಂಥವನು, ಸುಂಟ್ರಗಾಳಿಯ ರೂಪದಲ್ಲಿ ಬಂದಂಥ ದೈತ್ಯ ಎತ್ಕೊಂಡು ಹೋಗಿದ್ದವನು ಈಗ ಬಂದು ಬಂಡೆ ಮೇಲೆ ಬಿದ್ದಿದ್ದಾನೆ. ರೋದನಂಬುಲು ಮಾನಿ, ಅವರ ಅಳು ಆಕ್ರಂದನವನ್ನು ನಿಲ್ಲಿಸಿ ಸಮ್ಮೋದಂಬುನ ವಿಕ್ಕವಿರಿಸಿ ಏನು ಕಂಡ್ರು, ತೃಣಾವರ್ತ ಬಂಡೆ ಮೇಲೆ ಬಿದ್ದ, ಅವನ ಎದೆ ಮೇಲೆ ಆಡ್ತಾ ಇದ್ದಾನೆ ಭಗವಂತ ಕೃಷ್ಣ. ವಿಕ್ಕವಿರಿಸಿ ಆನಂದ ಅತಿ ಹೆಚ್ಚಾಗಿ ಸಂತೋಷಿಸಿ, ವಿಕ್ಕವಿರಿಸಿ ಬಿರಿಯೋದು ಅಂತಂದರೆ ಹೂ ಬಿರಿದ ಹಾಗೆ ಹೆಚ್ಚಾಗಿ ಸಂತೋಷಿಸಿ, ರಕ್ಕಸುನಿ ಉರಂಬುನ ಮುರುವುಗಳಿಗೆ, ರಕ್ಕಸನ ಉರಂಬುನ ರಾಕ್ಷಸನ ಎದೆ ಮೇಲೆ ಮುರುವುಗಳಿಗೆ, ಏನು ಮುದ್ದಾಗಿ ಕೂತ್ಕೊಂಡು ಒಳ್ಳೆ ಸೌಂದರ್ಯದಿಂದ, ಗರ್ವ ಬೇರೆ ಆ ಬಾಲಕೃಷ್ಣನಿಗೆ, ತಾನು ಸಾಧಿಸಿದಂಥ ದಿಗ್ವಿಜಯ, ದುಷ್ಟ ಸಂಹಾರ ಮಾಡಿದಂತಹ ಅವನು ಆನಂದದಿಂದ ಮುದ್ದು ಮುದ್ದಾಗಿ ನಗುತ್ತಾ ಕುಳಿತಿದ್ದಾನೆ. ಮುರುವುಗಳಿಗೆ ಬರುವುಲೇಕ ವ್ರೇಡು ಬಾಲುಂಗುನಿ ವಚ್ಚಿ, ಮಗು ಅಲ್ಲೇ ಇದ್ದಾನೆ, ಪುಟ್ಟ ಎಳೆ ಮಗು ಥರ ಆ ರಾಕ್ಷಸನ ಎದೆ ಮೇಲೆ ಕೂತ್ಕೊಂಡು ಮುದ್ದಾಗಿ ನಗುತ್ತಾ ಇದ್ದಾನೆ. ಅವನ್ನ ನೋಡಿ ಎತ್ಕೊಂಡು ಓಡಿ ಬಂದರು. ಮುಚ್ಚಿರಿ ಚುನ್ನ ತಲ್ಲಿ ಕಿಚ್ಚಿ, ಮುಚ್ಚಿರಿ ಚುನ್ನ
ಅವಳ ಶೋಕಕ್ಕೆ ಪಾರವೇ ಇಲ್ಲ. ಯಶೋಧಾದೇವಿಗೆ ತನ್ನ ಕಂದನನ್ನು ಕಾಣುವವರೆಗೂ ಆ ದುಃಖ, ಗರ್ಭಶೋಕ, ಪುತ್ರಶೋಕ ಹೋಗ್ತಾ ಇಲ್ಲ, ಅಷ್ಟು ಅಳ್ತಾ ಇದ್ದಾಳೆ. ಮುಚ್ಚಿರಿಚುನ್ನ ತಲ್ಲಿ ಕಿಚ್ಚಿರಿ. ಆ ತಾಯಿಗೆ ಓಡಿ ಎತ್ಕೊಂಡು ಬಂದು ಅಮ್ಮ ನಿನ್ನ ಮಗ ಅಂತ ಕೊಟ್ಟರು. ಇಚ್ಚಿರಿ ಅప్పుడు ಕೊಟ್ಟರು. ಗೋಪಗೋಪಿಕಾ ಜನಂಬುಲಂದರೂ ತಮಲೋನ ಇಟ್ಲನಿರಿ. ಅಲ್ಲಿ ನೆರೆದಿರತಕ್ಕಂಥ ಗೋಪಾಲಕರು, ಗೋಪಿಕಾ ಸ್ತ್ರೀಯರು ಎಲ್ಲರೂ ತಮ್ಮ ತಮ್ಮಲ್ಲಿ ಈ ರೀತಿಯಾಗಿ ಮಾತನಾಡಿಕೊಂಡ್ರು. ಎಷ್ಟು ಒಂದು ಶಬ್ದ ವೈಭವ ಇವ್ರದು ಅಂತಂದರೆ ವಿಪರೀತವಾದಂಥ ಶಬ್ದಾಲಂಕಾರ. ಮುಚ್ಚಿರಿ ಚುನ್ನ ತಲ್ಲಿಕಿ ಇಚ್ಚಿರಿ ಅಂತಂದುಕೊಂಡು ಅನುಪ್ರಾಸ ಒಂದೇ ವ್ಯಂಜನವನ್ನು ಎಲ್ಲ ರಾಮಚಂದ್ರನ ದಯೆಯಿಂದ ಅವರು ರಚಿಸ್ತಾ ಇರತಕ್ಕಂತಹ ಒಂದು ಮಹಾಗ್ರಂಥ ಇದು. ಪಲಿಕೆಡಿದು ಭಾಗವತ ಮಟ್ಟ, ಪಲಿಕೆಂಚಡಿವಾಡು ರಾಮಭದ್ರುಂಡಟ್ಟ ಅಂತ ಮೊದಲೇ ಹೇಳಿಬಿಟ್ಟಿದ್ದಾರೆ. ಆ ರಾಮಭದ್ರನ ಒಂದು ಭದ್ರವಾದಂತಹ ಮಂಗಳಕರವಾದಂತಹ ಮಾತುಗಳು ಇವರ ಶಬ್ದ ಭಂಡಾರದಲ್ಲಿ ಅತ್ಯಂತ ವೈಭವೋಪೇತವಾಗಿ ಬರೆದಿದ್ದಾರೆ ಪೋತನಾಮಾತ್ಯರು. ಮೇಡ ಬಿಗಿಯಂಬಟ್ಟುಕೊನಿ ಡಿಗಂಬಡಿಯಡಿ ಬಾಲುಕುನಿ ಚೇತನ್ ಪರ್ವತ ನಿಭುಚೆ ವಿಡಿವಡಂಜಾಲಕವಾಂಡು ಉರಿಂಬಡಿ ಬೆಗಡೆಡು ಖಗಮು ಭಂಗಿ ಭಯಮುಂಬೊಂದೇ. ಮೇಡ ಬಿಗಿಯಂ ಬಟ್ಟುಕೊನಿ ಡಿಗಂಬಡಿಯಡಿ, ಕುತ್ತಿಗೆ ಹಿಸುಕದಂಗೆ ಆಗ್ತಾ ಇದೆ. ಆ ಮೆಡಶಿರ ಅಂತಾರೆ, ಆ ಕುತ್ತಿಗೆ ಪ್ರಾಣವಾಯು ಸಂಚಾರ ಮಾಡ್ತಕ್ಕಂಥ ಪ್ರದೇಶ, ಅದನ್ನು ಬಿಗಿಯಾಗಿ ಬಿಗಿಸಿ ಪಟ್ಟುಕೊನಿ ಹಿಡ್ಕೊಂಡು ಡಿಗಂಬಡಿಯಡಿ ಕೆಳಕ್ಕೆ ಜಗ್ಗದ ಇರತಕ್ಕಂತಹ ಬಾಲಕುನಿ ಚೇತ, ಆ ಎಳೆ ಮಗು ಅಂತ ಎತ್ಕೊಂಡು ಹೋಗಿರ್ತಕ್ಕಂತಹ ಬಾಲಕೃಷ್ಣನ ಕೈಲಿ ಪರ್ವತ ನಿಭುನಿಚೆ, ದೊಡ್ಡ ಪರ್ವತವನ್ನೇ ಕುತ್ತಿಗೆಗೆ ತಗಲಾಕೊಂಡಿರೋ ಹಾಗಾಗ್ಬಿಟ್ಟಿದೆ. ಅವನ ಕೈಯಲ್ಲಿ ಸಿಲುಕಿ ವಿಡಿಬಡಂಜಾಲಕ, ಅವನ ಕೈಯಲ್ಲಿ ಬಿಡಿಸ್ಕೊಳಕ್ಕಾಗಲಿಲ್ಲ ಇವನಿಗೆ. ವಿಡಿಬಡಂಜಾಲಕ ವಾಂಡು, ಆ ರಾಕ್ಷಸ ತೃಣಾವರ್ತನ ಅಂತಕ್ಕಂತಹ ದೈತ್ಯ, ಉರಿಂಬಡಿ ಬೆಗಡೆಡು ಖಗಮು ಭಂಗಿ. ಈ ಪಕ್ಷಿಗಳೇನಾದರೂ ಬೆಂಕಿಯಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಪಾಪ ಅವುಗಳಿಗೆ ಚಲನೆಗೆ ಆಧಾರವಾಗಿರ್ತಕ್ಕಂಥ ರೆಕ್ಕೆಗಳು ಮೊದಲು ಸುಟ್ಟು ಹೋಗ್ಬಿಡುತ್ತೆ. ರೆಕ್ಕೆ ಸುಟ್ಟ ಮೇಲೆ ಮತ್ತೆ ಅವು ಅಲ್ಲಿರಲಾರವು, ಬೇಯಲಾರವು, ಬಿಡಿಸ್ಕೊಳ್ಳಾರವು, ಅಲ್ಲಿಂದ ಹೊರಕ್ಕೆ ಹೋಗಲಾರವು. ಆ ರೀತಿಯಾಗಿ ಉರಿಂಬಡಿ ಬೆಗಡೆಡು ಖಗಮು ಭಂಗಿ, ಉರಿಯಲ್ಲಿ ಬಿದ್ದು ವಿಲವಿಲ ಒದ್ದಾಡ್ತಕ್ಕಂತಹ ಪಕ್ಷಿಯೋಪಾದಿಯಲ್ಲಿ ಭಯಮುಂಬೊಂದೆನ್, ಅವನಿಗೆ ವಿಪರೀತವಾದಂಥ ಭಯ ಹುಟ್ಕೊಂಡು ಬಿಡ್ತು. ಎಷ್ಟು ಭಯ ಆಗ್ಬಿಡ್ತು, ಇದೇನಿದು ಈ ರೀತಿಯಾಗಿ ಬಂದು ಸಿಕ್ಕಾಕೊಂಡಲ್ಲ, ನಾನು ಏನು ಮಾಡೋದು ಈಗ ಅನ್ನಷ್ಟು ಭಯ ಆಗೋಯ್ತು. ಇದನ್ನೇ ನಾರಾಯಣೀಯಂನ ರಚನೆ ಮಾಡಿರ್ತಕ್ಕಂತಹ ನಾರಾಯಣ ಭಟ್ಟಾದ್ರಿಗಳು ತಮ್ಮ ನಾರಾಯಣೀಯಂ ಇದರಲ್ಲಿ ಗ್ರಂಥದಲ್ಲಿ ತೃಣಾವರ್ತನ ವಧೆಯ ವರ್ಣನೆ ಮಾಡ್ತಾ ಅತ್ಯಂತ ಚೆನ್ನಾಗಿ ವರ್ಣಿಸಿದ್ದಾರೆ. ಇದನ್ನು ರೋಧೋಪಕರಣನ ವಶಾದುಪಗಮ್ಯ ಗೇಹಂ ಕ್ರಂದತ್ತು ನಂದಮುಖ ಗೋಪಕುಲೇಶು ದೀನಃ. ಎಲ್ಲರೂ ಕೂಡ ಮಗು ಕಾಣದೆ ಕಂಗಾಲಾಗಿ ಅಳ್ತಾ ಇರ್ತಕ್ಕಂತಹ ತಾಯಿ ಯಶೋಧಾದೇವಿಯನ್ನು ನೋಡಿ ಎಲ್ಲರೂ ದೀನರಾಗಿ ಅಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತ್ವಾಂ ದಾನವಹ ತು ಅಖಿಲ ಮುಕ್ತಿಕರಂ, ನೀನು ಎಲ್ಲರಿಗೂ ಮುಕ್ತಿ ಪ್ರದಾತ, ನೀನು ಮೋಕ್ಷಧಾಮನಾದಂತಹ ನಿನ್ನನ್ನು ಮುಮುಕ್ಷುಹು, ನಿನ್ನಿಂದ ಬಿಡಿಸ್ಕೋಬೇಕು ಅಂತ ನೋಡ್ತಾ ಇದ್ದಾನೆ ಇವಾಗ ಆ ದಾನವ. ಆದರೆ ಇವನೇನು ಮಾಡಿದ್ದಾನೆ, ಭಗವಂತ ಕೃಷ್ಣ ಕುತ್ತಿಗೆಗೆ ಗಟ್ಟಿಯಾಗಿ ಬಿಗಿದು ಬಿಟ್ಟಿದ್ದಾನೆ ಕೈಯನ್ನು. ಮುಮುಕ್ಷುಹು, ಮೋಕ್ತುಮಿಚ್ಚುಹು ಮುಮುಕ್ಷುಹು ಅಂತ, ಅದನ್ನು ಅಮ್ಮುಕ್ಷು ಅನ್ನತಕ್ಕಂಥ ಪದನ್ನು ಇಲ್ಲಿ ಅತ್ಯಂತ ಚಮತ್ಕಾರಯುತವಾಗಿ ಬಳಸಿದ್ದಾರೆ ನಾರಾಯಣ ಭಟ್ಟಾದ್ರಿಗಳು. ತ್ವಾಂ ದಾನವಃ ತು ಅಖಿಲ ಮುಕ್ತಿಕರಂ ಮುಮುಕ್ಷುಹು ತ್ವಯಿ ಅಪ್ರಮುಂಚತಿ, ನೀನು ಬಿಡ್ತಾನೆ ಇಲ್ಲಯ್ಯ, ಬಿಡಿಸ್ಕೊಳ್ಳ ಅಂದ್ರೆ ಬಿಟ್ಟಿರ್ತಾನೆ, ಭದ್ರವಾಗಿ ಕೀಲಿಸ್ಬಿಟ್ಟಿದ್ದೀಯ. ಪಪಾತ ವಿಯತ್ ಪ್ರದೇಶ, ಆಕಾಶದಿಂದ ಕೆಳಕ್ಕೆ ಬಿದ್ದ ಅಂತ ಅತ್ಯಂತ ಸುಂದರವಾಗಿ ವರ್ಣನೆಯನ್ನು ಮಾಡಿದ್ದಾರೆ ನಾರಾಯಣ ಭಟ್ಟಾದ್ರಿಗಳು. ಈ ರೀತಿ ಅವನ ಕುತ್ತಿಗೆಯನ್ನು ಬಿಗಿದು ಬಿಟ್ಟಿದ್ದಾನೆ ಭಗವಂತ, ಅವನಿಗೆ ಬಿಡಿಸ್ಕೊಂಡ್ಬಿಡೋಣ ಇವನ ಕೈಲಿ ಅಂತ ಇದ್ದಾನೆ. ಎಲ್ಲರೂ ಮೋಕ್ಷಧಾಮನಾಗಿ ಅವರನ್ನು ಸೇರೋಣ ಅಂತ ಅಪೇಕ್ಷೆ ಪಡ್ತಾರೆ. ಹರಿ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಇವನು ಅವನ ಕೈಯಿಂದ ಬಿಡಿಸ್ಕೊಂಡ್ರೆ ಸಾಕಪ್ಪ ಅಂತ ಒದ್ದಾಡ್ತಾ ಇದ್ದಾನೆ ಈ ತೃಣಾವರ್ತ.
ರಕ್ಷಣಮೂಲೇಕ ಸಾಧುಡು ರಕ್ಷಿತುಂಟಗು ರಕ್ಷಣಮೂಲೇಕ ಸಾಧುಡು రక్షితుండగు సమతంజేసి రాయుడులందు రక్షణములు వేయి గలిగిన రక్షణములు వేయి గలిగిన శిక్షితుండగు ఖలుడు పాపచిత్తుండగుటన్ రక్షణములు వేయి గలిగిన శిక్షితుండగు ఖలుడు పాపచిత్తుండగుటన్ రక్షణములేక సాధుడు రక్షితుండగు ಸಮತಂ చేಸಿ ಎಲ್ಲರಲ್ಲೂ ಕೂಡ ಸಮತ್ವವನ್ನು ಕಾಣತಕ್ಕಂತಹ, ಅಂದರೆ ಒಬ್ಬ ಮುನಿಯ ರೀತಿ, ಸಾಧುವಿನ ರೀತಿಯಲ್ಲಿ, ಸಾಧು ಸತ್ಪುರುಷರು ಯಾರಿದ್ದಾರೋ ಅವರು ಎಲ್ಲರಲ್ಲೂ ಸಮತ್ವವನ್ನು ಕಾಣೋದ್ರಿಂದ ಅವರ ರಕ್ಷಣೆಗೆ ಯಾರೂ ಬೇಡಲೇ ಬೇಡ. ಅವರು ರಕ್ಷಿತುಂಡಗು, ಅವ್ರನ್ನ ಭಗವಂತ ರಕ್ಷಣೆ ಮಾಡೇ ಮಾಡ್ತಾನೆ. ರಕ್ಷಣಮೂಲು ವೇಯಿಗಲಿಗಿನ ಈ ರಾಕ್ಷಸ, ಅವನಿಗಿರ್ತಕ್ಕಂಥ ಅಪಾರವಾದಂತಹ ರಾಕ್ಷಸ ಶಕ್ತಿ ಬಂದಿದ್ದು ನೋಡಿದ್ರೆ ಸುಳಿಗಾಳಿಯಂತೆ, ಸುಂಟರ ಗಾಳಿಯಂತೆ ಬಂದ. ಅವನಿಗೆ ರಕ್ಷಣಮೂಲು ವೇಯಿಗಲಿಗಿನ, ಅವನೆಷ್ಟೇ ಶಕ್ತಿ ಪರಾಕ್ರಮಗಳು ಇದ್ದರೂ ಕೂಡ ಶಿಕ್ಷಿತುಂಡಗು ಖಲುಂಡು ಪಾಪಚಿತ್ತುಂಡಗುಟನ್, ಅವನ ಮನಸ್ಸಿನ ತುಂಬ ಪಾಪವೇ ತುಂಬಿದ್ರಿಂದ ಖಲನಾದವನು, ದುಷ್ಟನಾದವನು, ಅವನಿನ್ನೆಷ್ಟೇ ಪರಾಕ್ರಮಿಯಾಗಲಿ ಅಂತ್ಯದಲ್ಲಿ ಅವನು ಶಿಕ್ಷೆಗೆ ಒಳಪಟ್ಟೇ ಪಡ್ತಾನೆ ಅಂತಕ್ಕಂಥದ್ದು ಒಂದು ಸೂಕ್ತಿ. ಹಿಂಸ್ರಃ ಸ್ವಪಾಪೇನ ವಿಹಿಂಸಿತಃ ಕಲಹ ಸಾಧು ಸಮತ್ವೇನ ಭಯಾದ್ವಿಮುಚ್ಯತೆ. ಅಂದರೆ ಅವರವರ ಒಂದು ನಡತೆಯೇ ಅವರಿಬ್ಬರಿಗೆ ರಕ್ಷಣೆ. ಧರ್ಮೋ ರಕ್ಷತಿ ರಕ್ಷಿತ, ರಕ್ಷಿತ ಧರ್ಮ ರಕ್ಷತಿ, ಅಷ್ಟೆ. ಯಾವ ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೋ ಆ ಧರ್ಮವೇ ಅವ್ರನ್ನ ಕಾಪಾಡುತ್ತೆ. ಬಾಲದ್ವಿರದ ಕರಂಬುಲಂ ಬೋಲೆಡಿ ಕರಮುಲನು, బాలద్విరద కరంబులం బోలెడి కరములను ధనుజు పొండుగ బిగియం గీలించి వ్రేళం బడియెను బాలకుండొక కొండ భంగి బరువై అధిప. బాలకుండు ఒక కొండ భంగి ಬರುವೈ ಅಧೀಪ. ಬಾಲದ್ವಿರದ ಕರಂಬುಲ ಬೋಲೆಡಿ ಕರಮುಲನು, ಆ ಭಗವಂತನ ತೋಳುಗಳು ಹೇಗಿದೆ, ಎಳೆಯ ಸಾಮಜ, ಎಳೆಯ ಶ್ರೇಷ್ಠವಾದ ಗಜರಾಜನ ಎಳೆ ಆನೆಯ ಸೊಂಡಿಲಿನ ಉಪಾಧಿಯಲ್ಲಿದೆ ಅವನ ಕರಗಳು, ಅಷ್ಟು ಶಕ್ತಿಯುತವಾಗಿದೆ. ಪೋಲೆಡಿ ಕರಮುಲನು ಧನುಜ ಬೊಂಡುಗ ಬಿಗಿಯಂ, ಬೊಂಡುಗ ಅಂದರೆ ಅವನ ಕುತ್ತಿಗೆ ಸುತ್ತು ಬಿಗಿದು ಬಿಟ್ಟ. ಕೃಷ್ಣ ಎತ್ಕೊಂಡು ಹೋಗಿದ್ದ, ಅವನು ಕಂಕ್ಳಲ್ಲಿ ಎತ್ಕೊಂಡು ಹೋಗಿದ್ನೇನೋ, ಕುತ್ತಿಗೆ ಸುತ್ತು ಕೈ ಹಾಕಿ ಬಿಗಿದ. ತನ್ನ ಸೊಂಡಿಲಿನಂತಹ, ಆನೆ ಮರಿಯ ಸೊಂಡಿಲಿನಂತಹ ಕರಗಳಿಂದ ಅವನ ಕುತ್ತಿಗೆ ಸುತ್ತು ಬಿಟ್ಟ ಕರಗಳನ್ನು. ಕೀಲಿಂಚಿ ವ್ರೇಳಂಬಡಿಯನ್ನು ಲಾಕ್ ಮಾಡಿಬಿಟ್ಟ. ಕೀಲಿಂಚಿ ಅಂದರೆ ಎರಡು ಕೈ ಕುತ್ತಿಗೆ ಹಿಂದಕ್ಕೆ ತಗೊಂಡೋಗಿ ಬೆಟ್ಟಗಳು ಸೇರಿಸಿದ್ನೋ, ಈ ಮಣಿಕಟ್ಟು ಹತ್ತಿರ ಇನ್ನೊಂದು ಕೈಯಲ್ಲಿ ಹಿಡಿದ್ನೋ ಹೇಗೋ ಅಂತೂ ಕೀಳಿಸ್ಬಿಟ್ಟ. ಅಂದರೆ ಅವನು ಕುತ್ತಿಗೆಯಿಂದ ಇವನ್ನ ಬಿಡಿಸ್ಕೊಳ್ಳಲಿಕ್ಕೆ ಸಾಧ್ಯವಿಲ್ಲದ ರೀತಿಯಲ್ಲಿ, ಆ ಧನುಜ ಏನು ಮಾಡೋಕ್ಕಾಗದೇ ಇರೋ ರೀತಿಯಲ್ಲಿ ಕೀಲಿಂಚಿ ವ್ರೇಳಂಬಡಿಯೇನು, ಒಳ್ಳೆ ಭಾರವಾದ ಗುಂಡು ಕಟ್ಟಿ, ಕಲ್ಲು ಕಟ್ಟಿ ನೀರಲ್ಲಿ ಬಿಡೋದು ಅಂತ ಹೇಳ್ತಾರೆ, ಕಲ್ಲು ಕಟ್ಟಿ ನೀರಲ್ಲಿ ಮುಳುಗಿಸೋದು ಅಂತ, ಮೇಲೆ ಕೇಳೋಕ್ಕಾಗದೇ ಇರೋ ರೀತಿಯಲ್ಲಿ ವ್ರೇಳಂಬಡಿಯೇನು, ಕುತ್ತಿಗೆ ಸುತ್ತ ಕೈಗಳನ್ನು ಬಿಗಿಸಿ ಕೀಲಿಸಿ ವೇಲಾಡ್ತಾ ಇದ್ದಾನೆ, ಜೋಲಾಡ್ತಾ ಇದ್ದಾನೆ ಕೃಷ್ಣ. ಬಾಲಕೊಂಡು ఒక ಕೊಂಡ ಭಂಗಿ ಬರುವೈ, ಒಂದು ದೊಡ್ಡ ಮಹತ್ತರವಾದ ಪರ್ವತವನ್ನು ಅವನ ಕುತ್ತಿಗೆ ಕಟ್ಟಿದಾರೇನೋ ಅನ್ನೋ ರೀತಿಯಲ್ಲಿ ಕೊಂಡ ಭಂಗಿ ಬರುವೈ ಅಧಿಪ. ಅಪ್ಪ ಪರೀಕ್ಷಿತ್ ಮಹಾರಾಜ, ಆ ಮಗು ಬಾಲಕೃಷ್ಣ ಈ ರೀತಿಯಾಗಿ ಆ ತೃಣಾವರ್ತನ ಕುತ್ತಿಗೆಗೆ ಆತು ಬಿದ್ದು
ವೇಲಾಡ್ತಾ ಇದ್ದಾನೆ, ಅವನ್ನ ಕೆಳಕ್ಕೆ ಜಗ್ತಾ ಇದ್ದಾನೆ. ಅటు ಧನುಜುಂಡು ಚಿಂತಿಚ್ಚುಚುನ್ನ ಸಮಯಂಬುನ, ಅವನಿಗೆ ಏನು ಮಾಡ್ಲಿಕ್ಕೆ ಕೈಕಾಲು ಆಡಲಿಕ್ಕೆ ತೋಚ್ತಾ ಇಲ್ಲ, ಹೊತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಇನ್ನೇನು ಮಾಡೋದು ನಾನೀಗ ಅಂತ ಯೋಚನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನಾಯ್ತು ನೋಡೋಣ. ಆಲೋ ಚಕ್ರ ಸಮೀರ ದೈತ್ಯುಂಡು ಮಹಾಹಂಕಾರುಂಡೈ, ఆలోన్ చక్ర సమీర దైత్యుండు మహాహంకారుండై, మింటికిన్ బాలుందాంగొని పోయతుది తద్భారంబు మోవన్ బలశీలేమిం, పోయతుదిం తద్భారంబు మోవన్ బలశీలేమిన్, పరిశాంతవేగుండగుచున్ పరిశాంతవేగుండగుచుం, జ్యేష్ఠిం పగలేక మున్నీల గర్భకున్ చూడనంచు, నిటమీదెంట్లంచున్ చింతించుచున్, ఇటమీదెంట్లంచు చింతించుచున్. ಆಲೋನ ಅಂದರೆ ಅಷ್ಟರೊಳಗೆ ಚಕ್ರ ಸಮೀರ ದೈತ್ಯುಂಡು ಮಹಾಹಂಕಾರುಂಡೈ, ಅವನಿಗೆ ಮಹಾ ಅಹಂಕಾರ. ನನಗೆ ಕಂಸನಿತ್ತ ಆಣತಿಯನ್ನು ನಾನು ನೆರವೇರಿಸ್ಬಿಡ್ತಾ ಇದ್ದೇನೆ, ಆ ಮಾಯಾ ಶಿಶುವನ್ನು ನಾನು ಹತ ಮಾಡ್ತಾ ಇದ್ದೇನೆ ಈಗ ಅಂತಂದುಬಿಟ್ಟು, ಆ ಚಕ್ರ ಸಮೀರ ದೈತ್ಯ ಅಂದರೆ ತೃಣಾವರ್ತ ಅನ್ನತಕ್ಕಂತಹ ರಾಕ್ಷಸ ಮಹಾ ಅಹಂಕಾರಯುತನಾಗಿ ಮಿಂಟಿಕಿನ್ ಬಾಲುಂದಾಂಗುನಿ ಪೋಯ, ಆಕಾಶದಷ್ಟೆತ್ತರಕ್ಕೆ ಆ ಎಳೆಯ ಶಿಶುವನ್ನು ಬಾಲಕೃಷ್ಣನನ್ನು ತಾನ್ಗುನಿಪೋಯ, ಅವನು ತಾನು ಎತ್ಕೊಂಡು ಹೊರಟೋದ. ಪೋಯತುದಿನ್ ಹೋದ 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 ಜರ್ರಂತ ವೇಗದಿಂದ ಮೇಲು ತನಕ ಎತ್ಕೊಂಡು ಹೋದ. ಆ ಎತ್ಕೊಂಡು ಹೋದ ಮೇಲೆ ತದ್ಭಾರಂಬು ಮೋವನ್ ಬಲಶೀಲೇಮಿನ್, ಆ ಮಗು ಶಿಶು ಅದ್ಭುತ ಭಾರವಾಗಿಬಿಟ್ಟಿದ್ದಾನೆ. ಇಡೀ ಚತುರ್ದಶ ಭುವನ ಬ್ರಹ್ಮಾಂಡಗಳನ್ನು ತನ್ನ ಪುಟ್ಟ ಉದರದಲ್ಲಿ ಧರಿಸಿರತಕ್ಕಂಥ ಆ ಮಹಾ ಅನಂತ ಸ್ವರೂಪಿಯವನು, ಅನಂತ ಬ್ರಹ್ಮಾಂಡವನ್ನೇ ತನ್ನ ಪುಟ್ಟ ಹೊಟ್ಟೆಯಲ್ಲಿ ಇರಿಸಿಕೊಂಡಂತಹ ಭಗವಂತ ವಿಶ್ವಾತ್ಮ ವಿಶ್ವರೂಪನನ್ನು ಹೊರಲಿಕ್ಕೆ ಅವನಿಗೆ ಬಲಶೀಲಿ, ಅವನ ಬಲ ಸಾಲ್ತಾ ಇಲ್ಲ ಅವನಿಗೆ. ಆ ಭಗವಂತನನ್ನು ಹೊರಲಿಕ್ಕೆ ಆದಿಶೇಷನೊಬ್ಬನೇ, ಅವನದೇ ಅಂಶಾವತಾರನಾದ ಆದಿಶೇಷನೊಬ್ಬನೇ ಸಮರ್ಥ. ಆದಿಶೇಷ ಹೊತ್ಕೊಂಡಿರ್ತಾನೆ ಅಷ್ಟೇ ಹೊರತು ಇವನು ತೃಣಾವರ್ತ ಅಹಂಕಾರದಿಂದ ಎತ್ಕೊಂಡು ಹೋದರೆ ತಾನೇ ಅವನಿಗೆ ಅವನ ಭಾರವನ್ನು ಸಹಿಸಲಿಕ್ಕೆ ಸಾಧ್ಯವೇ. ಬಲಶೀಲೇಮಿಂ ಪರಿಶಾಂತವೇಗುಂಡಗುಚುಂ, ಈಗ ಮೆಟ್ಲು ಹತ್ತತಕ್ಕಂಥವ್ರು ಏನು ಖಾಲಿ ಕೈ ಇದ್ರೆ ಟಕ 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 ಹತ್ಕೊಂಡು ಹೋಗ್ಬೋದು. ಆ ಕೈಲೊಂದು ಬ್ಯಾಗ್, ಈ ಕೈಲೊಂದು ಬ್ಯಾಗು, ಕಂಕ್ಳಲ್ಲಿ ಏನೇನಾದರೂ ಬ್ಯಾಗು, ಬೆನ್ನಿಗೆ ತಗಲಾಕೊಳ್ತಾರಲ್ಲ, ಆ ಥರ ಎಲ್ಲ ಹೊತ್ತರೆ ಪರಿಶಾಂತವೇಗುಂಡಗುಚುಂ, ಅವರ ಸ್ಪೀಡ್, ಅವರು ಹತ್ತತಕ್ಕಂಥ ವೇಗ ಕಡಿಮೆ ಆಗಿ ಹೋಗ್ಬಿಡುತ್ತೆ. ಹಾಗೆ ಇಲ್ಲಿ ಆ ಗುಂಡು ಜಗವನ್ನೇ ಹೊತ್ತಿರ್ತಕ್ಕಂತಹ ಭಗವಂತ ಅನ್ನತಕ್ಕಂಥ ಗುಂಡನ್ನು ಹೊತ್ಕೊಂಡು ಇವನ ಮೇಲೆ ಹೊರಟೋದ. ಅವನ್ನ ಹೊರಲಿಕ್ಕೆ ಬಲವಿಲ್ಲ. ಪರಿಶಾಂತ ವೇಗುಂಡಗುಚುಂ, ಅವನ ಆ ವೇಗವೆಲ್ಲ ತಗ್ಗಿ ಹೋಯಿತು. ಚೇಷ್ಟಿಂಪಗಾಲೇಕ, ಅವನಿಗೆ ಕೈಕಾಲಲ್ಲಾಡ್ಸೋಕ್ಕಾಗ್ತಿಲ್ಲ, ಈ ಗುಂಡನ್ನು ಮೇಲಕ್ಕಿನ್ನ ಹೊರಕ್ಕಾಗ್ತಾ ಇಲ್ಲ ಅವನ ಕೈಲಿ, ಅಥವಾ ಅವನ್ನ ಬಿಟ್ಟುಬಿಡೋಣ ಅಂದರೂ ಕೂಡ ಆಗ್ತಾ ಇಲ್ಲ. ಮುನ್ನೀಲಾಗ ಅರ್ಭಕುಂಜೂಡನಂಚು, ಅಯ್ಯಯ್ಯಪ್ಪ ಇದೇನಿದು, ಎಷ್ಟೋ ಶಿಶುಗಳನ್ನು ಅವಲೀಲೆಯಿಂದ ಸಂಹಾರ ಮಾಡಿದ್ದೇನೆ, ಈ ರೀತಿಯಾದ ಅರ್ಭಕ, ಇನ್ನು ಎಳೆ ಕಂದ ಇವನು ಇಂಥವನ್ನೆಲ್ಲೂ ನೋಡಲಿಲ್ಲ. ಜೂಡನಂಚುನ್ ಇಟಮೀಂದೆಂಟ್ಲಂಚು ಚಿಂತಿಂಚುಚುನ್, ಇನ್ನೇನು ಮಾಡೋದೀಗ, ಹೊತ್ಕೊಂಡು ಹೋಗಿಬಿಟ್ಟಿದ್ದಾನೆ, ಈಗ ಕೈಕಾಲು ಆಡ್ಸೋಕ್ಕೆ ಸಾಧ್ಯವಾಗ್ತಿಲ್ಲ, ಏನು ಮಾಡೋದು ಅಂತ ಚಿಂತೆ ಮಾಡ್ತಾ ಇದ್ದಾನೆ. ಪಾಪನಿ ಕೈ ಇಟು ಹೋಗಿಲೆಡಿ, ಪಾಪನಿ ಕೈ ಇಟು ಹೋಗಿಲೆಡಿ, ಯಾ ಪಾಪನಿ ತಲ್ಲಿಂಜೂಚಿ, ಯಾರಾಟ ಪಡುಚುನ್,
ಯಾರಾಟ ಪಡುಚು ಗೋಪಾಲ ಸತುಲು ಬಾಷ್ಪಜಲಾಪೂರಿತ ನಯನಲೈರಿ ಗೋಪಾಲ ಸತುಲು ಬಾಷ್ಪಜಲಾಪೂರಿತ ನಯನಲೈರಿ ಆರ್ತಿಂ ಬಡುಚುಂ ಆರ್ತಿಂ ಬಡುಚುಂ. ಪಾಪನಿ ಕೈ ಇಟ್ಟು ಒಗಿಲಿಡಿ. ತನ್ನ ಮಗುವಿಗಾಗಿ ಈ ರೀತಿಯಾಗಿ ಸಂಕಟ ಪರಿತಾಪ ಪಡ್ತಾ ಇರ್ತಕ್ಕಂತಹ ಆ ಪಾಪನಿ ತಲ್ಲಿನ ಜೂಸಿ ಆ ಕಂದನ ತಾಯಿಯಾದಂಥ ಯಶೋಧಾದೇವಿಯನ್ನು ಕಂಡು ಆರಟ ಪಡುಚು ಪರಿತಾಪ ಪಡ್ತಾ ಇದ್ದಾರೆ ಅವರೆಲ್ಲ. ಆ ಜೊತೆಯಲ್ಲಿ ಇರ್ತಕ್ಕಂಥ ಗೋಪಾಲ ಸತುಲು ಅಂತಂದರೆ ಗೋಪಿಕಾ ಸ್ತ್ರೀಯರಿಗೆಲ್ಲರಿಗೂ ಕೂಡ ಅತೀವ ದುಃಖ. ತಮ್ಮ ಯಶೋಧಾದೇವಿಯ ಕಂದ ಎಲ್ಲೋ ಎತ್ಕೊಂಡು ಹೊರಟೋಗಿದ್ದಾರೆ ಯಾರೋ. ಆ ತಾಯಿಯ ದುಃಖ ತಾಯಿ ಮಾತೃ ಹೃದಯಕ್ಕೆ ಅರ್ಥವಾಗ್ತಕ್ಕಂಥದ್ದು ಒಬ್ಬ ತಾಯಿಯ ದುಃಖ. ಬಾಷ್ಪ ಜಲಾಪೂರಿತ ನಯನಲೈರಿ, ಅವರ ಕಣ್ಣಲ್ಲೂ ಕೂಡ ಬಾಷ್ಪ ಜಲ, ಕಣ್ಣಲ್ಲಿ ದಳದಳ ನೀರು ಹರಿತಾ ಇದೆ. ಆರ್ತಿಂ ಬಡ್ಚುನ್, ತಾವು ಕೂಡ ದುಃಖ ಪಡುತ್ತಾ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಾರೆ. ಗೋಪಿಕಾ ಸ್ತ್ರೀಯರು, ಗೋಪಿಕಾ ಜನರೆಲ್ಲರಿಗೂ ಕೂಡ ದುಃಖ ತಂದುಕೊಟ್ಟಂತಹ ಪ್ರಸಂಗ ಇದು. ಪಾಪನಿ ಜೂಡಗಾನಕ ಯಶೋದ, ಪಾಪನಿ ಜೂಡಗಾನಕ ವಿಪದಶನುಂದಿ ಕಲಂಗಿ ತಲ್ಲಿ ಯೋ ಪಾಪಂಡ ಬಾಲಸೂರ್ಯನಿಭ ಬಾಲಶಿರೋಮಣಿಗೆ ನೇಂಡು ಗಾಳಿಕಿಂಜೆ ಪಡಿ పోయితేనుచు జీరుచు దైవము జాలదూరుచు తాపమునాది నెవ్వగలదయ్యుచు క్రూయుచు బిట్టుగూయుచు క్రూయుచు బిట్టుగూయుచున్ సుడిగాలి వచ్చి నిన్ను సుడిగొని కొనిపోవ మింట సుడి సుడిగొను సుడిగాలి వచ్చి నిన్ను సుడిగొని కొనిపోవ మింట సుడి సుడిగొనుచు బెడంగడరెడినా ముద్దుల కొడుక బెడంగడరెడినా ముద్దుల కొడుక ఏమంటివనుచు ఈ ఘోరం ఏమంటివనుచు ఘోరం బనుచు. అయ్యో, ಪಾಪನಿ ಜೂಡಂಗಾನಕ ವಿಪದ್ದಶನುಂದಿ. ಆಗ ತಾನೇ ಅಲ್ಲಿ ಮಲಗಿಸಿ ಎದ್ದು ಹೋದರೆ ಈ ರೀತಿಯಾಗಿ ಸುಂಟರ ಗಾಳಿ ಕವಿದುಕೊಂಡು ತಕ್ಷಣ ಮಗುವನ್ನು ಏನು ಮಾಡ್ತಾಳೆ ತಾಯಿ, ಮಗು ಎಲ್ಲಿ ಮಲಗಿಸಿದಾಳೋ ಅಲ್ಲಿ ಹುಡ್ಕೊಂಡು ಓಡಿ ಬರ್ತಾಳೆ. ಆಗ ಅಲ್ಲಿ ಮಲಗಿಸಿದ್ದಂತಹ ಮಗು ಕಾಣಲಿಲ್ಲ ಯಶೋಧಾದೇವಿಗೆ. ಪಾಪನಿಂಜೂಡಗಾನಕ ವಿಪದ್ದಶನುಂದಿ ಕಲಂಗಿ ತಲ್ಲಿ, ಅವಳಿಗೆ ಅತ್ಯಂತ ದುಃಖ ಆಗೋಗ್ಬಿಡ್ತು. ಇದೇನಿದು ವಿಪತ್ತು ಬಂದುಬಿಡ್ತಲ್ಲ ಅಂತ. ಹೋ ಪಾಪಂಡ ಬಾಲಸೂರ್ಯನಿಭ ಬಾಲಶಿರೋಮಣಿ, ತಮಗೆ ದೊರೆತಂತಹ, ತಾವು ಹೆತ್ತಂತಹ ಪಡೆದಂತಹ ಮುದ್ದು ಕಂದ ಅಂತಂದರೆ ಲೋಕದಲ್ಲೇ ಒಂದು ಶಿರೋಮಣಿ, ಬಾಲಶಿರೋಮಣಿ, ತಾಯಿಯ ಪಾಲಿಗೆ ತಾನು ಹೆತ್ತ ಮಗು. ಬಾಲಸೂರ್ಯನಿಭ ಬಾಲಶಿರೋಮಣಿ ನೇಂಡು ಗಾಳಿಕಿಂ ಚೇಪಡಿ ಪೋಯ್ತು. ಅಯ್ಯಯ್ಯೋ, ಏನಪ್ಪ ಇದು ದುರ್ಗತಿ ಬಂತು ಮಗು ನಿನಗೆ.
ಅಷ್ಟು ಭಯಂಕರವಾಗಿ ಸುತ್ತಿ ಸುಳಿದು ಬೀಸ್ತಾ ಇರತಕ್ಕಂತಹ ಈ ಸುಳಿಗಾಳಿಗೆ ನೀನು ಸಿಕ್ಕಿ ಹೋದಿಯ, ನೀನು ಗಾಳಿಕಿಂ ಚೇಪಡಿಪೋಯ್ತೆ, ಆ ಗಾಳಿಗೆ ಸಿಕ್ಕಿಬಿಟ್ಟಿಯ ಮಗು ಏನು ಜೀರುಚು. ಅಯ್ಯೋ ನನ್ನ ಮಗು, ಈ ರೀತಿಯಾದಂಥ ಒಂದು ದುರ್ಗತಿ ಬರಬೇಕೆ ನನ್ನ ಮಗುವಿಗೆ, ಅಂತಹ ಸುಂಟರ ಗಾಳಿ ಕೊಂಡೊಯ್ಯಬೇಕೆ ನನ್ನ ಮಗುವನ್ನ. ದೈವಮಂ ಜಾಲ ದೂರುಚುಂ. ಏನಪ್ಪ ಭಗವಂತ, ನಿನಗೆ ಎಷ್ಟು ಪೂಜೆ ಮಾಡಿದೆ, ನನಗೆ ಈ ನನ್ನ ಮಗುವಿಗೆ ಈ ವಿಪದ್ದಿಶ ಕೊಟ್ಟ್ಯ ಅಂತ ದೇವರನ್ನ ದೂರುತ್ತಾ ತಾಪಮು ನೊಂದಿ, ವಿಪರೀತವಾದ ತಾಪ ಪರಿತಾಪ ಅವಳಿಗೆ. ನೆವ್ವಗಳ ದಯ್ಯುಚು. ನೆವ್ವ ಅಂತಂದರೆ ಡಿಸ್ಟ್ರೆಸ್, ಅವಳಿಗೆ ಏನು ಆ ಸ್ಥಿತಿ. ಮಗು ಪುತ್ರಶೋಕಂ ನಿರಂತರಂ ಅಂತಾರೆ, ಈಗ ತಾನೇ ಮಲಗಿಸಿದ ಮಗು ಅಲ್ಲಿ ಇಲ್ಲ, ಆ ಸುಳಿಗಾಳಿ ಎತ್ಕೊಂಡು ಹೋಗ್ಬಿಟ್ಟಿದೆ ಅಂದರೆ ಆ ಮಗುವಿಗೆ ಅಲ್ಲಿ ಏನಾಗಿರ್ಬೋದು ಅಂತ ಆ ಮಗುವಿನ ಒಂದು ಗತಿಯನ್ನು ಊಹಿಸಿ ತಾಯಿ ನೆವ್ವಗಲದ ಯೂಚು. ಆ ಒಂದು ಆಪತ್ತಿನಿಂದ, ನೆವ್ವು ಅಂದರೆ ಡಿಸ್ಟ್ರೆಸ್, ಅವಳಿಗೆ ಅಷ್ಟು ಒಂದು ಹತಾಶೆಯನ್ನು ಹೊಂದಿ ಕ್ರುಯ್ಯಚು ಅಳ್ತಾ ಇದ್ದಾಳೆ. ಕ್ರೈ ಆಫ್ ಫ್ರೈಟ್, ಭಯದಿಂದ ಚೀರಿ ಚೀರಿ ಅಳ್ತಾ ಇದ್ದಾಳೆ ಯಶೋಧಾದೇವಿ. ಬಿಟ್ಟುಂಗೂಯುಚುನ್, ಹೆಚ್ಚಾಗಿ, ಬಿಟ್ಟು ಅಂದರೆ ಹೆಚ್ಚಾಗಿ, ಕೂಯುಚುನ್, ಮಗು ಕೃಷ್ಣ ಕಂದ ಎಲ್ಲಿದ್ಯಾ ಮಗು, ಈ ಸುಳಿಗಾಳಿ ನಿನ್ನನ್ನು ಎತ್ಕೊಂಡು ಹೋಯ್ತೆ ಅಂತ ವಿಪರೀತವಾಗಿ ರೋಧಿಸ್ತಾ ಇದ್ದಾಳೆ. ಸುಡಿಗಾಳಿ ವಚ್ಚಿ ನಿನ್ನೊಂದು ಸುಡಿಗೊನಿ, ಈ ಸುಂಟರ ಗಾಳಿ ಬಂದು ನಿನ್ನನ್ನು ಸುತ್ತಿ ಎತ್ಕೊಂಡು ಹೊರಟೋಗಿದ್ಯಲ್ಲ ಕೊನಿಪೋವ. ಎತ್ಕೊಂಡು ಹೋಗಿರ್ಬೇಕಾದ್ರೆ ಮಿಂಟ ಅದು ಎಲ್ಲಿಗೆ ಎತ್ಕೊಂಡು ಹೋಗುತ್ತೆ, ರೈ ಅಂತ ಕೆಳಗಿಂದ ಆಕಾಶಕ್ಕೆ ಎತ್ಕೊಂಡು ಹೊರಟೋಗ್ಬಿಡುತ್ತೆ. ಮಿಂಟ ಸುಡಿ ಸುಡಿಗಾನುಚುನ್, ಆ ಸುಳಿ ಗಾಳಿಯಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ ಅಂತಾರೆ, ಅದು ಸುತ್ತಿ 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 ರೊಯ್ಯ ಅಂತ ಏನು ಎಲ್ಲಿ ಏನು ಅರ್ಥವಾಗದೆ ಇರೋಂಗೆ ತಲೆ ಸುತ್ತಿ ಬರೋ ರೀತಿಯಲ್ಲಿ ಸುತ್ತಿಸ್ತಾ ಇರಬೇಕಾದ್ರೆ ಸುಡಿ ಸುಡಿಗುನುಚುನ್, ಆ ಗಾಳಿಗೆ ಸಿಲುಕಿ ನೀನು ತಿರುಗಾಡ್ತಾ ಬೆಡಂಗಡೆ ರೆಡಿ. ಅಯ್ಯೋ ನಿನಗೆ ಅದನ್ನೆಷ್ಟು ಭಯ ಆಯಿತೋ, ನಿನಗೇನು ಕೈಲಾಗಲ್ವಲ್ಲ, ಎಳೆ ಕಂದ ಕೈಯೆಲ್ಲೋ ಕಾಲೆಲ್ಲೋ ಹೇಗೆ ತಿರುಗಾಡಿಸ್ಬಿಡ್ತೋ ಆ ಗಾಳಿ. ನಾ ಮುದ್ದಿಲ ಕೊಡುಕ, ಅಯ್ಯೋ ನನ್ನ ಮುದ್ದು ಬಂಗಾರ, ನನ್ನ ಮಗನೇ, ಏಮಂಟಿವನುಚು ಘೋರಂಬನುಚು. ಆಗ ನೀನೇನು ಅಂತೀವೋ ಅಮ್ಮ ಅಮ್ಮ ಅಂತ ಚೀರಿದ್ಯೋ ಏನೋ ಈ ಗರ್ಜನೆಯಲ್ಲಿ, ಈ ರಾಕ್ಷಸ ಗರ್ಜನೆಯಲ್ಲಿ. ಅಂದರೆ ಆ ಗಾಳಿ ಅಷ್ಟು ಭಯಂಕರವಾಗಿ ಇದು ಮಾಡ್ತಾ ಇದ್ರೆ ಆ ಮಗು ಅಲ್ಲಿ ಏನು ಅರ್ಚ್ತಾ ಇದೆಯೋ ಅಮ್ಮ ಅಮ್ಮ ಅಂತ ಎಷ್ಟು ಬೆಚ್ಚಿ ಬಿದ್ದು ಬಿಡ್ತೋ ಪ್ರಪಂಚ ಬರೆಯದ ಮಗು. ಆ ತಾಯಿಗೆ ಇನ್ನೆಷ್ಟು ಹತಾಶೆ, ಶೋಕ, ದುಃಖ, ತಾನು ಏನು ಮಾಡಲಾರ್ದ ಅಸಹಾಯಕತೆ, ಆ ಸ್ಥಿತಿ ಅತ್ಯಂತ ವೇದನಾಪೂರ್ಣವಾಗಿ ತಾಯಿ ಜೋರಾಗಿ ಅಳ್ತಾ ಇದ್ದಾಳೆ. ಇಕ್ಕಡಂ ಬೆಟ್ಟಿತೀನಿ ತನಯುಂಡಿಕ್ಕಡ ನಾಡುಚುನುಂಡೆ. ಅಯ್ಯೋ ಈಗ ತಾನೇ ಇಲ್ಲೇ ಮಲಗಿಸ್ಬಿಟ್ಟು ಮಗು, ಈಗ ತಾನೇ ಮಲಗಕ್ಕೆ ಮುಂಚೆ ಇಲ್ಲೇ ಆಟ ಆಡ್ತಾ ಇದ್ದ, ಮನೆ ಅಂಗಳದ ಒಳಗೆ ಆಟ ಆಡ್ತಾ ಇದ್ದ. ಗಾಳಿದಾನೆಕ್ಕಡೆ ನುಂಡಿ ನುಚ್ಚನು, ಎಲ್ಲಿಂದ ಬೀಸ್ತೋ ಇದ್ದಕ್ಕಿದ್ದ ಹಾಗೆ, ಏನೂ ಇರಲಿಲ್ಲ. ಪ್ರಶಾಂತವಾದ ಈ ಗೋಕುಲದ ನಮ್ಮ ಮನೆಯ ಅಂಗಳದೊಳಕ್ಕೆ ಈ ಗಾಳಿ ಎಲ್ಲಿಂದ ಬಂತೋ. ಶಿಶುವೆಕ್ಕಡಿ ಮಾರ್ಗಮು ಪಟ್ಟಿಪೋಯೇನು, ಆ ಅಷ್ಟು ರೌದ್ರ ಭಯಂಕರವಾಗಿ ಪ್ರಳಯ ಕಾಲದ ಪ್ರಭಂಜನದಂತೆ ಬೀಸ್ತಾ ಇದ್ದಿದ್ದ ಗಾಳಿಯಲ್ಲಿ ನನ್ನ ಮಗು ಎಲ್ಲಿಗೆ ಎಸೆದು ಬಿಡ್ತೋ ಆ ಗಾಳಿ. ಇಕ್ಕಡಿ ಮಾರ್ಗಮು ಪಟ್ಟಿಪೋಯೇನೆ, ಎಲ್ಲಿ ಬಿಸಾಕ್ಬಿಟ್ಟಿದೆಯೋ, ಎಲ್ಲಿ ತಿರುಗಾಡಿಸ್ಬಿಡ್ತೋ ನನ್ನ ಮಗುನ. ಎಕ್ಕಡನ್ ಜೊತ್ತು ನಂಚು, ಈಗ ನಾನು ಎಲ್ಲಿ ಹೋಗಿ ಸಾಯಲಿ, ಯಾವ ಹಾಳು ಬಾವಿಗೆ ಬೀಳಲಿ, ಮಗುವಿಲ್ಲದೆ ನನ್ನ ಜೀವನ ಶೂನ್ಯ. ಎಕ್ಕಡನ್ ಜೊತ್ತು ನಂಚು ಕಮಲೇಕ್ಷಣ, ಹೇ ಕಮಲೇಕ್ಷಣನಾದ ಪರೀಕ್ಷಿತನೇ ಕೇಳು. ಗ್ರೇಪು ದೊರಂಗಿ ಖಿನ್ನಯೇ ಪೊಕ್ಕುಚು ವ್ರಾಲು ಗೋವು ಕ್ರಿಯ. ಅಂದರೆ ಈ ದೇಶಿ ಹಸುಗಳು ವಿಪರೀತವಾದ ಒಂದು ಸಂವೇದನೆ ಉಳ್ಳಂಥ, ಸೂಕ್ಷ್ಮ ಸಂವೇದನೆ ಉಳ್ಳಂಥ ಗೋವುಗಳು. ಅವಕ್ಕೆಲ್ಲ ತಿಳಿಯುತ್ತೆ. ತಮ್ಮ ಕರುಗಳು ಬಂದು ಬಾಯಿ ಹಿಡದೆ ಹಾಲು ಸ್ವರ ಬಿಡಲ್ಲ. ಅವು ಕರುನ್ ದೂರ ಕರ್ಕೊಂಡೋದ್ರೆ ಎಷ್ಟೋ ಅಷ್ಟು ಕರೆದ್ಬಿಟ್ಟು ತಿರ್ಗಾ ಅಷ್ಟು ಹಾಕಿಟ್ಕೊಂಡ್ಬಿಟ್ಟಿರುತ್ತೆ, ಹಿಂದೆನೆ ವಾಪಸ್ ಎಳ್ಕೊಂಡ್ಬಿಟ್ಟಿರುತ್ತೆ ಹಾಲು. ಅಷ್ಟು ಸೂಕ್ಷ್ಮವಾದ ಸಂವೇದನೆ ಉಳ್ಳಂಥ ಹಸುಗಳು ಗ್ರೇಪು ದೊರಂಗಿ ಅಂತಂದರೆ ತನ್ನ ಗೋವತ್ಸ ಅಂದರೆ ಕರು ಏನಾದರೂ ಮರಣ ಹೊಂದಿದ್ದರೆ ಅಕಸ್ಮಾತ್, ಖಿನ್ನವಾಗಿ ಪೊಕ್ಕುಚು ವ್ರಾಲು, ಆ ಖಿನ್ನವಾಗಿ ಆ ದುಃಖ ಭಾರದಿಂದ ಭೂಮಿ ಮೇಲೆ ತಲೆ
ಒಂದು ಒಳ್ಳೆಯ ಸ್ಪೃಹೆ ತಪ್ಪಿ ಬೀಳುವ ರೀತಿಯಲ್ಲಿ ವ್ರಾಲು ಅಂದರೆ ಬಿದ್ದು ಹೋಗುವ ಗೋವು ಕ್ರಿಯ ಗೋವಿನಂತೆ ಭೂಸ್ಥಳಿವಾಲೆ ದುರಂತ ಚಿಂತೆಯೇ, ಕರುವನ್ನು ಕಳೆದು ಅತಿ ದುಃಖದಿಂದ ನೆಲದ ಮೇಲೆ ಹತಾಶೆಯಿಂದ ಬಿದ್ದು ಹೋಗತಕ್ಕಂತಹ ಗೋವಿನಂತೆ ಆ ಯಶೋಧಾದೇವಿ ಭೂಸ್ಥಳಿ ವ್ರಾಲೆ ದುರಂತ ಚಿಂತೆಯೇ, ಮಗುಗೆ ಏನಾಗೋಯ್ತೋ ಏನು ಕಥೆಯೋ ತನ್ನ ಮಗನಿಗೆ ಅನ್ನತಕ್ಕಂಥ ಊಹೆ ಮಾಡ್ಕೊಳಕ್ಕಾಗಲ್ಲ, ಯಾವುದು ಊಹಿಸ್ಕೊಳಕ್ಕೆ ಮನಸ್ಸು ಬರಲ್ಲ. ಏನು ದಿಕ್ಕು ತೋಚದಂಗೆ ಆಗುತ್ತೋ ಹೊರತು ನನ್ನ ಮಗುಗೆ ಹೀಗಾಗಿರ್ಬೋದು, ಅಲ್ಲಿ ಬಿದ್ದು ಬಿಟ್ಟಿದ್ರೆ, ಇಲ್ಲಿ ಬಿದ್ದು ಬಿಟ್ಟಿದ್ರೆ, ತಗಲು ಬಿಟ್ಟಿದ್ರೆ ಅಂತ ಊಹೆ ಮಾಡ್ಕೊಳಕ್ಕೆ ಅವಳ ಮನಸ್ಸು ಒಪ್ಪಲ್ಲ. ಆಗ ಏನಾಗೋಯ್ತು ಅಂತ ಮೂಢಲಾಗಿ ಕಿಂಕರ್ತವ್ಯತಾ ಮೂಢಲಾಗಿ ಆ ದುಃಖ ಭಾರದಿಂದ ಯಶೋಧಾದೇವಿ ಭೂಸ್ಥಳಿ ವ್ರಾಲೆ ಭೂಮಿ ಮೇಲೆ ಸ್ಪೃಹೆ ತಪ್ಪಿ ಬಿದ್ದು ಹೋಗ್ಬಿಟ್ಲು ಯಶೋಧಾದೇವಿ. ಈ ಕಡನ್ ಬೆಟ್ಟಿ ತಿಂತನಯುಂ ഇക്കടം വെട്ടി തിന്തനയുണ്ടിക്കട നാടുചുനുണ്ടേ గాలి తానెక్కడ నుండి వచ్చే, గాలి తానెక్కడ నుండి వచ్చే, శిశువు ఎక్కడి మార్గము పట్టిపోయెనే, ఎక్కడంజొత్తును నేనెక్కడంజొత్తునుంచు కమలేక్షణ గ్రేపుం దొరంగి ఖిన్నయే, పొక్కుచూవ్రాలు గోవు క్రియ భూస్థలి వ్రాలే దురంత చింతయే, ಭೂಸ್ಥಳಿ ವ್ರಾಲೆ ದುರಂತ ಚಿಂತೆಯೇ. ಸುಡಿಯರುಂಗನಿ ಹರಿ ಸುಡಿಬಡ, ಸುಡಿಯರುಂಗನಿ ಹರಿ ಸುಡಿಬಡ, ಸುಡಿಗಾಲಿ ತೆರಂಗುರಕ್ಕ ಸುಡು విసరడి ఆ సుడిగాలి ధూళి గన్నుల సుడిసిన, గోపకులు బెగడి సుడిబడి రదివో, గోపకులు బెగడి సుడిబడి ಅಧೀಪ. ಓಂ ಶ್ರೀ ಗುರುಭ್ಯೋ ನಮಃ. ಹಿಂದಿನ ಸಂಚಿಕೆಯಲ್ಲಿ ನಾವು ಆ ಯಶೋಧಾದೇವಿ ತನ್ನ ಮಗನಾದಂತಹ ಮಾಯಾ ಮಾನುಷ ಶಿಶು ವೇಷಧಾರಿಯಾದಂಥ ಶ್ರೀ ಕೃಷ್ಣಮೂರ್ತಿಯನ್ನು ತೊಡೆ ಮೇಲೆತ್ತಿಕೊಂಡಿದ್ದಾಳೆ. ಏಕೋ ಏನೋ ವಿಪರೀತವಾದ ಭಾರ, ಏನಿದು ಇಷ್ಟು ಭಾರ ಕಾಣಿಸ್ತಾ ಇದ್ದಾನಲ್ಲ ಇವನು ಅಂತ ಅಂದ್ಕೊಂಡ್ಲು ಅನ್ನೋವರೆಗೆ ಹೇಳ್ತೀವಿ. ಇನ್ನು ಮುಂದೆ ಈಗ ತೃಣಾವರ್ತುಂಡನು ರಾಕ್ಷಸುಡು ಸುಡಿಗಾಳಿಯೇ ಕೃಷ್ಣನೆತ್ತುకొని ಪೋವುಟ, ಆ ತೃಣಾವರ್ತ ಅನ್ನತಕ್ಕಂತಹ ಸುಂಟರ ಗಾಳಿಯ ರೂಪದಲ್ಲಿ ಬಂದಂತಹ ಭೃತ್ಯ ಅವನು, ಅಂದರೆ ಕಂಸನಿಂದ ಕಳಿಸಲ್ಪಟ್ಟ ರಾಕ್ಷಸನನ್ನು ಯಾವ ರೀತಿಯಾಗಿ ಅವಲೀಲೆಯಾಗಿ ಕೃಷ್ಣ ಬಾಲಕೃಷ್ಣ ಸಂಹಾರ ಮಾಡ್ದ ಅನ್ನತಕ್ಕಂಥದ್ದನ್ನು ನಾವು ಈಗ ನೋಡೋಣ. ಬರುವೈನ ಕೊಡುಕು ಮೋವನು, ಬರುವೈನ ಕೊಡುಕು ಮೋವನು వెరవిడి ఇల మీద పెట్టి వెరచి జననిదాగా, ధరంగావ బుట్టిన మహాపురుషుండు, ధరంగావ బుట్టిన మహాపురుషుడుగా బోలుననుచు బుద్ధిందలంచెన్, ధరంగావ బుట్టిన మహాపురుషుండుగా బోలుననుచు ಬುದ್ಧಿಂದಲಚೇನ್. ಬರುವೈನ ಕೊಡುಕು ಮೋವನು ಅಂದರೆ ಈ ರೀತಿಯಾಗಿದೆ. ಏನು ಇದ್ದಕ್ಕಿದ್ದ ಹಾಗೆ ಈಗ ತಾನೇ ಸ್ತನ್ಯವನ್ನು ಉಡಿಸುವಾಗ ಮಗುವನ್ನು ಮೈಯೆಲ್ಲ ಸವರ್ತಾ ಇದ್ಲು. ಅಷ್ಟು ಆನಂದವಾಗಿ ಅವಳಿಗೆ
ಬಳ್ಳಿಗೆ ಕಾಯಿ ಧರಣಿಗೆ ಗಿರಿ ಭಾರವೇ, ಗಿರಿಗೆ ಮರವು ಭಾರವೇ, ಬಳ್ಳಿಗೆ ಕಾಯಿ ಭಾರವೇ, ಹೆತ್ತ ತಾಯಿಗೆ ಮಗು ಭಾರವೇ ಅಂತ ಹೇಳ್ತಾರೆ. ಆ ರೀತಿಯಾಗಿ ಮಗುನ ತೊಡೆ ಮೇಲೆ ಎತ್ಕೊಂಡ್ರೆ ಅವಳಿಗೆ ಯಾವುದೇ ತಾಯಿಗಾಗಲಿ ಆ ಮಗು ಭಾರ ಅಂತ ಅನ್ಸೋದು ಎಂದಾದರೂ ಉಂಟೆ. ಅಂತಹದ್ರಲ್ಲಿ ಸ್ತನ್ಯ ಕೊಡೋವರೆಗೂ ಆರಾಮಾಗಿದ್ದಿದ್ದು ಮಗು ಇದ್ದಕ್ಕಿದ್ದ ಹಾಗೆ ಒಳ್ಳೆ ಬೆಟ್ಟದ ಶಿಖರವೇನೋ, ದೊಡ್ಡ ಬೆಟ್ಟದ ಶಿಖರವನ್ನು ತಾನು ಹೊತ್ತಿದ್ದೇನೇನೋ ಅನ್ನೋ ಭಾವನೆ ಬಂದ್ಬಿಡ್ತು. ಭಾವನೆ ಅಲ್ಲ, ಆ ರೀತಿಯಾದ ಅನುಭವ ಆಯಿತು ಆ ಮಹಾತಾಯಿ ಯಶೋಧಾದೇವಿಗೆ. ಬರುವೈನು ಕೊಡುಕು ಮೋವನು ವೆರವಿಡಿ, ಅಷ್ಟು ಭಾರವಾಗಿರತಕ್ಕಂತಹ ತನ್ನ ಮಗನನ್ನು ಕೊಡುಕು ಅಂದರೆ ಮಗನನ್ನು ಮೋವನು ಹೊರಕ್ಕಾಗ್ತಾ ಇಲ್ಲ, ಅವಳಿಗೆ ಎತ್ಕೊಳ್ಳಿಕ್ಕಾಗ್ತಾ ಇಲ್ಲ. ಆಗೇನಾಗುತ್ತೆ ಯಾವುದೇ ತಾಯಿಗೆ, ಅಯ್ಯೋ ಇದೇನಿದು ಇಷ್ಟೊತ್ತು ಈಗ ತಾನೇ ಮಗುಗೆ ಎತ್ಕೊಂಡಿದ್ದೀನಲ್ಲ, ಇದೇನಾಯಿತು ಅಂತ ವೆರವಿಡಿ ಭಯಾಶ್ಚರ್ಯಗಳಿಂದ ಕೂಡಿದಂಥವಳಾಗಿ. ಒಂದು ಕಡೆ ಆಶ್ಚರ್ಯ, ಇದೇನು ನನ್ನ ಮಗು ಹೀಗೆ ಬಾರವೆ ಅಂತ, ಒಂದು ಕಡೆ ಭಯ, ಯಾಕಪ್ಪ ಏನಾಯಿತು ಮಗು ಈ ರೀತಿ ಆಗ್ತಾ ಇದೆ ಅಂತ. ಇಲ್ಲ ಮೀದ ಬೆಟ್ಟಿ ಕೆಳಗಡೆ ಮಲಗಿಸಿದ್ಲು. ವೆರಚಿ ಮಲಗಿಸೋವಾಗಲೇ ಇನ್ನು ತಿರ್ಗ ಕೈಯಲ್ಲಿ ಎತ್ತಲಾರಳು, ಆ ರೀತಿಯಾಗಿ ಭಯ ಪಟ್ಟುಬಿಟ್ಲು. ವೆರಚಿ ಅಂದರೆ ಹೆದರ್ಕೊಂಡು. ಜನನಿ ತಾ ಯೋಚನೆ ಮಾಡಲಿ, ಇದೇನಿದು ಧರಂಗಾವ ಬುಟ್ಟಿನ ಮಹಾಪುರುಷುಂಡು ಕಾಬೋಲು, ಏನೋ ಈ ಮಗು ಹತ್ರ ಒಂದೊಂದು ದಿವಸ ಒಂದೊಂದು ಅತಿಮಾನುಷವಾದಂತಹ ಲೀಲೆಗಳು ತೋರ್ತಾ ಇದೆಯಪ್ಪ ನಮಗೆ. ಬಹುಶಃ ಧರಂಗಾವ ಬುಟ್ಟಿನ ಈ ಇಡೀ ಭೂಮಂಡಲವನ್ನೆಲ್ಲ ಆಳತಕ್ಕಂತಹ ಒಬ್ಬ ಮಹಾಪುರುಷ ಇರಬಹುದು ಇವನು. ಮಹಾಪುರುಷುಂಡು ಕಾಬೋಲು ನನುಚು ಬುದ್ಧಿಂದಲೆಂಚೆನ್. ಆ ರೀತಿಯಾಗಿ ಯೋಚನೆ ಮಾಡ್ಕೊಂಡು, ಏನು ಒಂದು ದಿವಸ ಒಂದು ಲೀಲೆ ಅಲ್ಲಪ್ಪ. ಅವತ್ತು ನೋಡಿದ್ರೆ ಒದ್ದಿದ್ದೇಟ್ಗೆ ಆ ಬಂಡಿ ಚೂರು ಚೂರಾಗೋಯ್ತು. ಅದಕ್ಕೆ ಮುಂಚೆ ಆ ಪೂತನಿ ಅಷ್ಟು ದೊಡ್ಡ ರಾಕ್ಷಸಿ ಮಾಯಾವಿನಿಯನ್ನು ಅವಳ ಪ್ರಾಣಗಳನ್ನೇ ಹೀರ್ಬಿಟ್ಟು ತಿನ್ನುಗ ತಾನು ನೋಡಿದ್ರೆ ಆನಂದವಾಗಾಡ್ತಾ ಇದ್ದ. ಈ ಮಗುವಿನ ಲೀಲೆಗಳ ಅರ್ಥ ಆಗ್ತಾ ಇಲ್ಲ. ಏನು ಕಥೆಯೋ, ಎಲ್ಲೋ ಈ ಪ್ರಪಂಚವನ್ನೇ ಕಾಪಾಡ್ಲಿಕ್ಕೆ ಹುಟ್ಟಿರ್ತಕ್ಕಂಥ ಮಹಾಪುರುಷ ಇರಬಹುದು ಅಂತ ಅಂದ್ಕೊಂಡು ತಕ್ಷಣವೇ ಭಗವಂತನನ್ನು ಧ್ಯಾನ ಮಾಡಿಕೊಂಡು ಆಕೆ ಅಪ್ಪುಡು ಮರಿಯು ನವ್ವಲಯ ಪವನ ಧನುಜುಂಡು ವಿಲಯ ಪವನುನಿತ ರಂಗುನಂ ಗಸಿ ಮಸಂಗಿ ಮುಸರಿ ಮಸರು ಗವಿಸಿ ಬಿಸರೆಡಿ ಸುರ ಕರುವಲಿಂ ಬೊಡಮಿನ ಪುಡಮಿರ ಜಂಬು ವಡಿ ನೆಗೆಸಿ ಗಗನಮುನ ಮೆರೆಸಿ ತರಣಿ ಕಿರಣ ಮುಲುಕು ಮರಗು ಒಡಿನ ನಿಬಿಡಮಗು ಬೆಡಿದಂಪು ತಿಮಿರಮುನ ದಶ ದಿಶಲೆರುಂಗಂಬಡಕ ಗೋಕುಲಂ ಬಾಕುಲತನೊಂದ నుండొరుల నెరుంగక బెండుపొడుచున్న జనంబుల మనంబులు ఘనంబుగ భయంబురయంబున జంద అదభ్ర పరిభ్రమణ శబ్దంబున దిగంతంబులు సెవుడుపడి పరిభ్రాంతంబులుగ నొక్క ముహూర్తమాత్రంబున భువన భయంకరత్వంబు దోచన సమయంబున. అప్పుడు కరుంటగు కంసుని పంపున కరుండగు కంసుని పంపునన్ అరిగి తృణాబర్తుండు. కరుండగు కంసుని పంపుననరిగి తృణాబర్తుండవనికి అవచాటముగా సురకరుబలియే ಬಿಸ ಬಿಸನರುದರುದನ ಮುಸರಿ ಬಿಸರಿ ಹರಿಂಗೊನಿಪೋಯನ್ ಮುಸರಿ ಬಿಸರಿ ಹರಿನ್ ಗೊನಿಪೋಯನ್. ಕರುಡಗು ಕಂಸುನಿ ಪಂಪುನ, ಆ ಕ್ರೂರನಾದಂತಹ ಖಳನಾದಂತಹ ಕಂಸ ತನ್ನ ಪ್ರಾಣ ಭಯದಿಂದ ಎಲ್ಲೆಲ್ಲಿನ ಎಳೆಯ ಕಂದಮ್ಮಗಳನ್ನೆಲ್ಲ ಕೊಲಿಸ್ತಾ ಇದ್ದಾನೆ. ಅವನ ಸೈನ್ಯ ಗೊತ್ತೇ ಇದೆ, ಮಹಾರಾಕ್ಷಸರು, ಒಬ್ಬರಿಗಿಂತ ಒಬ್ಬರು ಕ್ರೂರರಾದಂಥ ಶಿಶು ಹತ್ಯೆಗೆ ಹೇಸದಂತಹ ರಾಕ್ಷಸರು, ಕಠಿಣ ಮನಸ್ಕರು. ಅಂತಹ ಕಂಸ ಕಳಿಸಿದ್ದರಿಂದ, ಕಂಸುನಿ ಪಂಪುನ ಅವನು ಕಳಿಸಿದ್ದರಿಂದ ಅರಿಗಿ ಅಂದರೆ ಅಲ್ಲಿಗೆ ಬಂದು ತೃಣಾವರ್ತ ಅನ್ನತಕ್ಕಂಥ ಹೆಸರಿನ ಆ ರಾಕ್ಷಸ ಅವನಿಗೂ ಅವಚಾಟಮುಗ, ಅವನಿಗೂ ಅಂದರೆ
ಆ ಕೃಷ್ಣ ಎಲ್ಲಿದ್ನೋ ಆ ಗೋಕುಲದ ಒಂದು ಭೂಮಿಗೆ ಅವಚಾಟ ಮುಗ ಅನಿರೀಕ್ಷಿತವಾಗಿ ಅನ್ಎಕ್ಸ್ಪೆಕ್ಟೆಡ್ಲಿ ಆಗ್ತಾನೆ ಎಲ್ಲ ಪ್ರಶಾಂತವಾಗಿದ್ದಂತಹ ಗೋಕುಲಕ್ಕೆ ಅವಚಾಟ ಮುಖ ಅನಿರೀಕ್ಷಿತವಾಗಿ ಸುರ ಕರುವಲಿಯೈ, ಸುರ ಕರುವಲಿ ಅಂದರೆ ಸುಂಟ್ರಗಾಳಿ, ಅಂದರೆ ಸುಯ್ ಅಂತ ಸುತ್ತುತ್ತೆ, ಸುತ್ತಿ 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 ಅದರ ನಡುವೆ ಧೂಳನ್ನು ಎಬ್ಬಿಸ್ಬಿಡುತ್ತೆ. ಎಬ್ಬಿಸ್ಬಿಟ್ಟು ಎತ್ತಿ ಎಲ್ಲಿ ಒಗೆಯುತ್ತೆ ಅಂತ ಗೊತ್ತಾಗಲ್ಲ, ಅಷ್ಟು ಶಕ್ತಿಯುತವಾದಂತಹ ಭಯಂಕರವಾದ ಗಾಳಿ. ಸುರ ಕರುವಲಿಯೈ ಬಿಸ ಬಿಸ ಏನು ಬರ್ರಂತ ಬೀಸ್ತಾ ಇದೆ. ನರು ದರುದನ ಮುಸರಿ, ನರು ಅಂದರೆ ಪಾಂಸು ಅಂದರೆ ಸಣ್ಣ ಧೂಳಿನ ಕಣ, ಅದು ಹಿಂಗೆ ಸರ್ರನ್ನು ಬೀಸ್ಕೊಂಡು ಬಂದಿದ್ದೇ ಧೂಳಿನ ಕಣಗಳನ್ನೆಲ್ಲ ಎಬ್ಬಿಸ್ಬಿಟ್ಟು, ದರು ಅಂದರೆ ಆ ಒಂದು ಪ್ರದೇಶದ ಎಲ್ಲವೂ ಕೂಡ, ಆ ಪ್ರದೇಶದಲ್ಲೆಲ್ಲ ಕಡೆಯಲ್ಲೂ ಕೂಡ ದನ ಒಂದು ಜಾಗ ಬಿಡದರೆ ಅಷ್ಟು ವಿಶಾಲವಾಗಿ ಮುಸರಿ ಅಂತಂದರೆ ಎಲ್ಲ ಕಡೆಯಲ್ಲೂ ಮುಸುರುಕೊಂಡು ಅಂದರೆ ಆವರಿಸ್ಕೊಂಡು ಬಿಟ್ಟು ಮುಸರಿ ಬಿಸರಿ ಬೀಸ್ತಾ ಇದೆ ಬಡವಾದ ಗಾಳಿ. ಹರಿಂಗೋನಿ ಪೋಯಿನ್ ಅಲ್ಲೇ ಬಂದ್ಬಿಡ್ತು. ಮಗುನ ಎಲ್ಲಿ ಮಲಗಿಸಿದ್ಲೋ ಯಶೋಧಾದೇವಿ ಮಲಗಿಸಿ ದೇವರನ್ನ ಧ್ಯಾನ ಮಾಡ್ಕೊಳ್ತಾ ಒಳಗಡೆ ಗೃಹ ಕೃತ್ಯಗಳಿಗೆ ಎದ್ದು ಹೋಗಿದ್ದಾಳೆ ತಾಯಿ. ಸರ್ರಂತ ಬೀಸ್ಕೊಂಡು ಬಂದಂತಹ ಗಾಳಿಯಿಂದ, ಗಾಳಿಯ ರೂಪದಲ್ಲಿ ಬಂದಂತಹ ತೃಣಾವರ್ತರ ದೈತ್ಯ ಧೂಳು ಎಬ್ಬಿಸ್ಕೊಂಡು ಬಂದು ಬೀಸಿ ಮಗುವನ್ನು ಎತ್ತಿಕೊಂಡು ಹೊರಟು ಹೋದ. ಸುಳಿಯರಂಗನಿ ಹರಿ, ಏನು ಕಷ್ಟವೇ ಗೊತ್ತಿಲ್ಲದೆ ಇಂತಹ ಮುಗ್ಧ ಶಿಶು ರೂಪದಲ್ಲಿರ್ತಕ್ಕಂಥ ಆ ಹರಿ ಸುಡಿವಡ, ಆ ಒಂದು ಸುಡಿವಡ ಅಂತಂದರೆ, ಸುಡಿ ಅಂತಂದರೆ ವಿರ್ಲಿಂಗ್ ವಿಂಡ್, ಸರ್ಕ್ಲೆಟ್ ಥರ ಸುಡಿವಡ, ಆ ಗಾಳಿ ಸುತ್ತಿ ಸುತ್ತಿ ಬಳಸಿ ಬಂದು ಎತ್ಕೊಂಡು ಹೋಗಿರಬೇಕಾದ್ರೆ ಸುಡಿಗಾಲಿ ತೆರಂಗು, ಆ ಸುಂಟರ ಗಾಳಿಯ ರೀತಿಯಲ್ಲಿ ರಕ್ಕಸ ಬಂದು ರಕ್ಕಸುಂಡು ಬಿಸರೆಡಿ ಆ ಸುಡಿಗಾಲಿ ಅವನು ಹರಿನ ಎತ್ಕೊಂಡು ಹೋಗೋದೇ ಅಲ್ಲ, ಅವನು ಬೀಸುವ ರಭಸಕ್ಕೆ ಭೂಮಿಯಿಂದ ಧೂಳಿನ ಕಣಗಳು ಎದ್ದು ಆ ಗೋಕುಲದಲ್ಲಿದ್ದಂತಹ ಎಲ್ಲರ ಕಣ್ಣುಲ ಸುಡಿಸಿನ ಕಣ್ಣುಗಳಿಗೆ ತುಂಬ್ಕೊಂಡ್ಬಿಡ್ತು, ಕಣ್ಣುಗಳಿಗೆ ತುಂಬಿಕೊಂಡು ಬಿಟ್ಟಿದೆ. ಇದು ಏನದು ಮಣ್ಣು, ಆ ಧೂಳು ಕಣ್ಣು ಬಿಡಕ್ಕಾಗ್ತಿಲ್ಲ ಅವರಿಗೆ. ಸುಡಿ ಗಾಳಿ ತೆರಗು ರಕ್ಕಸುಂಡು ಬಿಸರಡಿಯ, ಸುಡಿ ಗಾಳಿ ಧೂಳಿ ಗನ್ನುಲ ಸುಡಿಸಿನ ಕಣ್ಣುಗಳಿಗೆ ಸುತ್ತಕೊಂಡ್ಬಿಟ್ಟಿದೆ. ಅಂದರೆ ಸ್ವಲ್ಪ ಆದರೆ ಏನೋ ಕಣ್ಣು ಮಿಟುಕಿಸ್ಬೋದು, ಕಣ್ಣುಗಳನ್ನ ಆವರಿಸ್ಬಿಟ್ಟಿದೆ. ಸುತ್ತಕೊಂಡು ಬಿಟ್ಟಿರ್ತಕ್ಕಂತಹ ಧೂಳಿನಿಂದ ಗೋಪಕುಲು ಬೆಗಡಿ ಸುಡಿಬಡಿರದಿವು, ಗೋಪಕುಲು ಬೆಚ್ಚು ಬಿಟ್ಟರು, ಬೆಗಡಿ ಹೆದರಿ ಬಿಟ್ಟು ಅವರು ಸುಡಿಬಡಿರದಿವೋ. ಸುಡಿಬಡಿರಿ ಅಂತಂದರೆ ಅವ್ರಿಗೇನು ಗೊತ್ತಾಗ್ತಾ ಇಲ್ಲ, ಏನಿದು ಕಣ್ಣು ಬಿಡಕ್ಕಾಗ್ತಾ ಇಲ್ಲ, ಎಲ್ಲಿ ನಿಂತಿದ್ದೀವಿ ಗೊತ್ತಾಗ್ತಾ ಇಲ್ಲ, ದಿಕ್ಕು ತೋಚದೆ ದೇವರಿನೇ ಕನ್ಫ್ಯೂಸ್ಡ್ ಸ್ಟೇಟ್, ತುಂಬ ಕಳವಳಗೊಂಡು ದಿಕ್ಕು ತೋಚದೆ ಬೆದರಿ ಎಲ್ಲಿದ್ದೀವಿ, ಏನಾಗ್ತಾ ಇದೆ ಅಂತ ಏನು ತೋಚದೆ ಇರೋ ರೀತಿಯಲ್ಲಿ ಆ ಗೋಪಾಲಕರಿಗೆ ಎಲ್ಲವೂ ಕೂಡ ಅಂತಹ ಒಂದು ಆತಂಕದ ಸ್ಥಿತಿ ಏರ್ಪಟ್ಟಿತು. ಏನು ಶಬ್ದ ವೈಭವ, ಶಬ್ದಾಲಂಕಾರ, ಆ ಸುಳಿ ಗಾಳಿ ಹೇಗೆ ತಿರುಗುತ್ತೋ ಆ ರೀತಿ ಒಂದೊಂದು ಪದ ಒಂದೊಂದು ವ್ಯಂಜನದಿಂದ ಪ್ರಾರಂಭ ಮಾಡಿದ್ದಾರೆ ಅವರು. ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಇದ್ದರೆ, ಮರಿಯು ಪಪಬಮ ಪವರ್ಗದಿಂದ ತಗೊಂಡ್ರೆ ನಾವು ವಲಯ ಪವನ ವಕಾರದಿಂದ ಆರಂಭ ಮಾಡಿದ್ರು, ಧನುಜುಂಡು ತವರ್ಗಕ್ಕೆ ಹೋದರು. ಏನು ಸುಳಿಗಾಳಿ ಸುತ್ತದ ಹಾಗೆ ಇವರು ಕೂಡ, ಇವರ ಪದಗಳು ಕೂಡ ನರ್ತನ ಮಾಡ್ತಾ ಇವೆ. ಶಬ್ದ ಅಲಂಕಾರ ಅನ್ನತಕ್ಕಂಥದ್ದು ಅಲ್ಲಿ ಅನುಪ್ರಾಸಗಳು ಅತ್ಯಂತ ವೈಭವಪೂರ್ಣವಾದ ರಚನೆ. ಪುತನಾಮಾತ್ಯರಿಗೆ ಆ ರಾಘವ ಕರುಣಿಸಿರ್ತಕ್ಕಂಥದ್ದು. ಮರಿಯುನ್ ನಾವು ವಲಯ ಪವನ ಧನುಜುಂಡು, ವಲಯ ಪವನ ಸುಳಿಗಾಳಿ, ಅದು ಸುತ್ತಿ ಸುತ್ತಿ ಬರತಕ್ಕಂಥ ವಲಯ ಪವನ ಧನುಜ, ಆ ತೃಣಾವರ್ತ ಆವರ್ತನ ಹೊಡಿತಾ ಇರ್ತಾನೆ ಸುತ್ತಿ ಸುತ್ತಿ. ಅಂತಹ ರಾಕ್ಷಸ ವಿಲಯ ಪವನನೇ ತೆರಂಗುನಂ, ವಿಲಯ ಪವನ ಅಂತಂದರೆ ಯಾವಾಗಾದರೆ ಪ್ರಳಯ ಕಾಲದಲ್ಲಿ ಅತ್ಯಂತಕವಾಗಿ ಎಲ್ಲವೂ ಅಬ್ಬರಾಗ, ಪ್ರಳಯ ಕಾಲದಲ್ಲಿ ಜಲವೆಲ್ಲ ಎಲ್ಲ ಸಮುದ್ರಗಳು ಏಕವಾಗಿ ಅಬ್ಬರಿಸಿ ಬೊಬ್ಬಿರ್ತಾ ಇರ್ತವೆ, ಗಾಳಿ ಸಿಕ್ಕಾಪಟ್ಟೆ ಬೀಸ್ತಾ ಇರುತ್ತೆ, ಕತ್ತಲಾಗ್ಬಿಟ್ಟಿರುತ್ತೆ, ಕಡುಗತ್ತಲು ಕವಿದಿರುತ್ತೆ ಅಂತೆಲ್ಲ ಓದಿರ್ತೀವಲ್ಲ,
ಆ ರೀತಿಯಾದ ವಿಲಯ ಪವನುನಿ ತೆರಂಗುನ, ಪ್ರಳಯ ಕಾಲದ ಒಂದು ಪ್ರಭಂಜನದಂತೆ ವಿಜೃಂಭಿಸಿ ಗಸಿ ಮಸಂಗಿ, ಗಸಿ ಅಂದರೆ ಆ ಒಂದು ಧೂಳು ಕಪ್ಪು ಎಲ್ಲವನ್ನು ಹೊಂದಿ ಮುಸರಿ ಎಲ್ಲ ಕಡೆ ಆವರಿಸ್ತಾ ಇದ್ದಾನೆ. ಮಸರು ಗವಿಸಿ, ಏನು ಮಸರು ಗವಿಸಿಬಿಟ್ಟಿದೆ. ಮಸರು ಅಂತಂತಂದರೆ ಆ ಧೂಳಿನ ಕಣಗಳಿಂದ ಎಲ್ಲವೂ ಕೂಡ ತುಂಬಿಕೊಂಡ್ಬಿಟ್ಟಿದೆ, ಮುಚ್ಚಿಬಿಟ್ಟಿದೆ. ಮಸರು ಗವಿಸಿ ಬಿಸರೆಡಿ ಸುರಕರುವಲಿಂ, ಮಸರುಗವಿಸಿ ಧೂಮ್ರ ಕವಿದುಬಿಟ್ಟು ಆ ಕರುವಲಿ, ಸುರಕರುವಲಿ ಅಂತಂದರೆ ಸುಂಟ್ರ ಗಾಳಿಯಿಂದ ಪೊಡಮಿನ ಹುಟ್ಟಿದ ಆ ರೀತಿ ಸುತ್ತಿ ಸುತ್ತಿ ಸುಳಿತಾ ಇರ್ತಕ್ಕಂಥ ಸುಂಟರ ಗಾಳಿಯಿಂದ ಹುಟ್ಟಿದಿರ್ತಕ್ಕಂಥ ಪುಡಮಿರ ಜಂಬು, ಭೂಮಿಯಿಂದೆದ್ದಂತಹ ಧೂಳಿನ ಕಣಗಳು ಒಡಿನೆಗೆಸಿ ಎತ್ತರಕ್ಕೆ ಎಗರ್ತಾ ಇದೆ. ಆ ಧೂಳಿನ ಕಣಗಳು ಗಗನ ಮೂನ ಮೆರೆಸಿ ಆಕಾಶವೆಲ್ಲ ತುಂಬ ಬಿಡ್ತಾ ಇದೆ. ಧೂಳಿನ ಒಂದು ಏನು ಧೂಳಿನ ಪ್ರವಾಹದಂತೆ ತುಂಬುತ್ತಾ ಇದೆ. ತರಣಿ ಕಿರಣ ಮುಲುಕು ಮರುಗುವಡಿನ, ತರಣಿ ಸೂರ್ಯದೇವನ ಕಿರಣಗಳಿಗೆ ಅಡ್ಡ ಆಗ್ತಾ ಇದೆ, ಅಷ್ಟು ಕತ್ತಲು ಕವಿದು ಬಿಡ್ತಾ ಇದೆ. ನಿಬಿಡ ಮಗು ಬೆಡಿದಂಪು ತಿಮಿರಮುನ, ಭಯಪಡಿಸ್ತಕ್ಕಂತಹ ಒಂದು ತಿಮಿರ ಕತ್ತಲು ತುಂಬುತ್ತಾ ಇದೆ. ಆ ಧೂಳಿನ ಕಣಗಳು ಅಷ್ಟು ಭಯಂಕರವಾಗಿ ಒಂದು ಪ್ರವಾಹದೋಪಾದಿಯಲ್ಲಿ ಬೀಸ್ತಾ ಇರತಕ್ಕಂಥ ಗಾಳಿಯಿಂದ ಎತ್ತಲ್ಪಟ್ಟಂತಹ ಧೂಳಿನ ಕಣಗಳು ಆಕಾಶದಲ್ಲಿ ತುಂಬ ಹರಡಿಬಿಟ್ಟು ಸೂರ್ಯನ ಕಿರಣಗಳಿಗೆ ಅಡ್ಡ ಮಾಡಿಬಿಡ್ತಾ ಇದೆ. ತಿಮಿರಮುನ ದಶ ದಿಶಲೆ ರಂಗ ಬಡಕ, ಯಾವ ದಿಕ್ಕಿಗೆ ನಿಂತಿದ್ದೀವಿ ನಾವು, ಯಾವ ಕಡೆ ತಿರುಗಿದ್ದೀವಿ, ಯಾವ ಕಡೆ ಹೋಗಬೇಕು ಅನ್ನೋದಕ್ಕೆ ಗೊತ್ತಾಗ್ತಾ ಇಲ್ಲ ಗೋಕುಲವಾಸಿಗಳಿಗೆ. ಕಣ್ಣು ತುಂಬ ಮಣ್ಣು ಬಂದು ಬೀಳ್ತಾ ಇದೆ, ಕಣ್ಣು ಬಿಡೋಕ್ಕಾಗ್ತಿಲ್ಲ, ಬರ್ಬೋಂತ ಗಾಳಿ ಬೀಸ್ತಾ ಇದೆ, ಎತ್ತಿ ಎಸಿತಾ ಇದೆ. ಎಲ್ಲ ಸುತ್ತಮುತ್ತಲಿನ ವಸ್ತುಗಳನ್ನು ಮರಗಳನ್ನು ಎಲ್ಲ ಎತ್ತಿ ಎಸಿತಾ ಇದೆ. ದಶ ದಿಶಲೆರುಗ ಬಡಕ, ಎಲ್ಲಿದ್ದೀವಿ, ಏನು ಯಾವ ದಿಕ್ಕು ಏನೂ ಗೊತ್ತಾಗ್ತಾ ಇಲ್ಲ ಗೋಕುಲವಾಸಿಗಳಿಗೆ. ಗೋಕುಲಂ ಬಾಕುಲತನೊಂದ, ಗೋಕುಲವೆಲ್ಲವೂ ಕೂಡ ಗೋಕುಲಂಬು ಆಕುಲತನೊಂದ, ಅವರಿಗೆ ಅತ್ಯಂತ ಕಳವಳವಾಗಿರಬೇಕಾದ್ರೆ ನೊಂಡುರುಳ ನೆರುಂಗಕ, ನೊಂಡು ನೊರುಳು ಅಂತಂದರೆ ಒಬ್ಬರನ್ನು ಒಬ್ಬರು ಯಾರು ಎದುರಿಗೆ ನಿಂತಿದ್ದಾರೆ ಅಂತ ಒಬ್ರಿಗೊಬ್ಬರಿಗೆ ತಿಳಿತಾ ಇಲ್ಲ. ನೊಂಡುರುಳ ನೆರುಂಗಕ, ಒಬ್ಬರಿಗೊಬ್ಬರಿಗೆ ಯಾರು ಏನು ಎಲ್ಲಿ ನಿಂತಿದ್ದೀವಿ ಏನೂ ತಿಳಿಯದೆ ಬೆಂಡು ಪಡುಚುನ್ನ, ಅವರಿಗೆ ತುಂಬ ಆಯಾಸ, ಏನೂ ಗೊತ್ತಾಗ್ತಾ ಇಲ್ಲ. ಬೆಂಡು ಪಡಚೋದು ಅಂದರೆ ಅವ್ರಿಗೇನು ಶಕ್ತಿನೇ ಇಲ್ಲದೆ ಶಕ್ತಿ ಕುಂದಿ ಹೋಗ್ತಾ ಇದ್ದಾರೆ. ಜನಂಬುಲ ಮನಂಬುಲ, ಆ ಗೋಕುಲವಾಸಿಗಳಿಗೆ ಎಲ್ಲರ ಮನಸ್ಸಿನಲ್ಲೂ ಕೂಡ ಘನಂಬುಗ ಭಯಂಬು ರಯಂಬುನಂಜಂದ, ಆ ಭಯ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಏನಿದು, ಕಣ್ಣು ಬಿಟ್ಟು ಮೇಲೆ ನೋಡೋಣ, ಬೆಳಕಿಗೆ ಏನಾದ್ರು ಕಾಣುತ್ತಾ ಅಂದರೆ ಆಕಾಶದ ತುಂಬ ಕವಿದ ಧೂಳಿ ಆ ಸೂರ್ಯನ ಕಿರಣಗಳನ್ನೇ ಕವಿದು ಬಿಟ್ಟಿದೆ, ಬರುವಂತ ಬೀಸ್ತಾ ಇದೆ. ಎಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ, ತಾವು ನಿಂತ್ಕೊಳ್ಳೋಕೆ ಗೊತ್ತಾಗ್ತಾ ಇಲ್ಲ, ಯಾವ ಕಡೆ ತಿರುಗಬೇಕು, ಒಳಗೆ ಹೋಗೋಣ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ರೀತಿಯಾದಂತಹ ಗಾಳಿಯಿಂದ ಭಯಂಬು ರಯಂಬು ನಂಜಂದ, ರಯ ಭಯ ವೇಗವಾಗಿ ಉದ್ವೇಗ ಆಗೋಗ್ತಾ ಇದೆ, ಅವರಿಗೆ ಹೆಚ್ಚಾಗ್ಬಿಡ್ತಾ ಇದೆ, ಭಯ ಹೆಚ್ಚಾಗ್ತಾ ಇದೆ. ಅದಭ್ರ ಪರಿಭ್ರಮಣ ಶಬ್ದಂಬುನ, ಅದಭ್ರ ಅಂದರೆ ವಿಸ್ತಾರವಾಗಿ ಆಕಾಶವೆಲ್ಲ ತಿರುಗಿ ತಿರುಗಿ ಪರಿಭ್ರಮಣ ಸುತ್ತಿ ಸುಳಿತಾ ಇದೆ ಗಾಳಿ. ಶಬ್ದಂಬುನ ದಿಗಂತಂಬುಲು ಸೆಬುಡುಪಡಿ, ದಿಕ್ಕುಗಳನ್ನೆಲ್ಲ ಬರೀ ಗಾಳಿಯ ರೊಯ್ ಅನ್ನತಕ್ಕಂಥ ಬಿಸ 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 ಬೀಸ್ತಾ ಇರತಕ್ಕಂಥ ಶಬ್ದವೇ ತುಂಬಿ ಕಿವಿಡಾದಂಥ ಆಗ್ಬಿಟ್ಟಿದೆ. ಪರಿಭ್ರಾಂತಂಬುಲಂಗ, ಎಲ್ಲರಿಗೂ ಪರಿಭ್ರಾಂತಿ, ಎಲ್ಲಿ ಓಡೋಗ್ಬೇಕು ಗೊತ್ತಾಗ್ತಾ ಇಲ್ಲ, ದಿಕ್ಕು ತೋಚದೆ ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ. ಆ ದಾರಿಯಲ್ಲಿ ಅಡ್ಡ ಬಂದಿದ್ದು ಏನಕ್ಕೋ ಡಿಕ್ಕಿ ಹೊಡ್ಕೋತಾ ಇದ್ದಾರೆ, ಕಣ್ಣು ಬಿಡೋಕ್ಕಾಗ್ತಿಲ್ಲ, ಯಾರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಯಾರು ಕೂಗ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಈ ರೀತಿಯಾಗಿ ಪರಿಭ್ರಾಂತಂಬುಲಗ ನೊಕ್ಕ ಮುಹೂರ್ತ ಮಾತ್ರಂಬುನ, ಒಂದು ಮುಹೂರ್ತ ಮಾತ್ರ ಕಾಲ ಭುವನ ಭಯಂಕರತ್ವಂಬುದೋಂಚನ ಸಮಯಂಭುನ, ವಿಪರೀತವಾದಂತಹ ಭಯಂಕರವಾದ ಒಂದು ದೆಸೆ, ಒಂದು ಭಯಂಕರವಾದ ಅನುಭವ. ಆ ಗೋಕುಲವಾಸಿಗಳಿಗೆ ಆತಂಕಪೂರಿತವಾದ ಭಯಪೂರಿತವಾದ ದಿಕ್ಕು ತೋಚದಂಥ ದಿಕ್ಕು ಕಾಣದಂಥ ಒಂದು ಪರಿಸ್ಥಿತಿ ಏರ್ಪಟ್ಟಿತ್ತು ಅಲ್ಲಿ.